ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ, ಬಿಸಿ ಫಾರಂ, ಮಂಡ್ಯ. ಎಷ್ಟೊಂದು ಸೌಂದರ್ಯವಿದೆ, ಎಷ್ಟೊಂದು ಆನಂದವಿದೆ. ಕೇಳಿ ಮೇವು ಮೆಲುಕು. ಮೈ ಒಟ್ಟಿ ಕಣ್ತೆರೆದು ಆನಂದಿಸು, ಇದ ಕೊಟ್ಟ ದೇವರಿಗೆ ನೀ ವಂದಿಸು. ರೈತ ಬಾಂಧವರೇ, ಇಂದಿನ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಮೇವಿನ ಬೆಳೆಗಳ ರೋಗ ನಿರ್ವಹಣೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎನ್ ಮಲ್ಲಿಕಾರ್ಜುನ್ ಅವರೊಂದಿಗೆ ಸಂದರ್ಶನವಿದೆ. ಮೇವು ಮೆಲುಕು. ಮೈ ಒಟ್ಟಿ ಕಣ್ತೆರೆದು ಆನಂದಿಸು, ಇದ ಕೊಟ್ಟ ದೇವರಿಗೆ ನೀ ವಂದಿಸು. ಡಾಕ್ಟರ್ ಮಲ್ಲಿಕಾರ್ಜುನ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಮೇವಿನ ಬೆಳೆಗಳಿಗೆ ಬರುವಂತಹ ರೋಗಗಳು ಮತ್ತು ಅದರ ಸಮಗ್ರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಮುಖ್ಯವಾಗಿ ಮೇವಿನ ಬೆಳೆಗಳು ತಮಗೆ ಗೊತ್ತಿರೋ ಹಾಗೆ ರೋಗಗಳು ಅದಕ್ಕೆ ಮೇವಿನ ಬೆಳೆಗಳಿಗೆ ಏನಾದರೂ ಕಂಡುಬಂದರೆ ಅದರಲ್ಲಿ ನಿಮಗೆ ಈಗ ಇಳುವರಿಯಲ್ಲಿ ಗಣನೀಯ ಪ್ರಮಾಣ ಕಡಿಮೆ ಆಗುತ್ತೆ. ಅದೇ ರೀತಿ ಗುಣಮಟ್ಟ, ಏನು ನೀವು ಮೇವು ಪಡಿತೀರಾ ಅದರ ಗುಣಮಟ್ಟ ಸಹ ಕಡಿಮೆ ಆಗುತ್ತೆ. ಆದ್ದರಿಂದ ನೀವು ಅದನ್ನು ಸಮಗ್ರ ರೋಗ ಹತೋಟಿಗಳಿಗೆ ಮಾಡೋದು ಬಹಳ ಮುಖ್ಯ. ಸಾಮಾನ್ಯವಾಗಿ ನೀವು ಮೇವು ಬೆಳೆಗಳಲ್ಲಿ ತಮಗೆ ಗೊತ್ತು, ಜೋಳ, ಮುಸ್ಕಿನ ಜೋಳ, ಅದೇ ರೀತಿ ಸಜ್ಜೆ, ಈ ರೀತಿ ಮುಖ್ಯವಾದ ಬೆಳೆಗಳಿಗೆ ಬಹಳ ಮುಖ್ಯವಾದ ರೋಗಗಳಂದರೆ ಡೌನಿ ಮಿಲ್ಡ್ಯೂ ಅಂದರೆ ಬೂಜು ರೋಗ ಅಂತ ಒಂದು ಕಂಡು ಬರ್ತದೆ. ಇದು ಬಹಳ ಮುಖ್ಯವಾದ ರೋಗ, ಅತ್ಯಂತ ಭಯಂಕರವಾದ ರೋಗ. ತದನಂತರ ಎರಡನೇ ರೋಗ ಅಂತಂದರೆ ಲೀಫ್ ಬ್ಲೈಟ್, ಎಲೆಯ ಅಂಗಮಾರಿ ರೋಗ. ತದನಂತರ ಮೂರನೇದು ಅಂತಂದರೆ ನಿಮಗೆ ಎಲೆಯ ಚುಕ್ಕೆ ರೋಗಗಳು ಬರ್ತವೆ. ಅದೇ ರೀತಿ ರಸ್ಟ್, ತುಕ್ಕು ರೋಗ, ಇದು ಬಹಳ ಮುಖ್ಯವಾದ ರೋಗ. ಇದರಲ್ಲಿ ನಿಮಗೆ ತುಕ್ಕು ರೋಗ ಏನಾದರೂ ಬಂದರೆ ಬಹಳ ಎಲೆಯ ಮೇಲೆ ಬಹಳ ಒಂದು ಕೆಂಪು ಮಿಶ್ರಿತ ಬಣ್ಣ ಕಾಣಿಸ್ಕೊಂಡು ಗುಣಮಟ್ಟ ಕಡಿಮೆ ಆಗುತ್ತೆ. ಆದ್ದರಿಂದ ರೋಗಗಳು ಹತೋಟಿ ಬಹಳ ಮುಖ್ಯವಾಗಿದೆ. ಪ್ರಮುಖವಾಗಿ ನಾವು ನೋಡಬೇಕಂದ್ರೆ ನೀವು ಮುಸ್ಕಿನ ಜೋಳದಲ್ಲಿ ಡೌನಿ ಮಿಲ್ಡ್ಯೂ ಅಂದರೆ ಬೂಜು ರೋಗ. ಬೂಜು ರೋಗ ಇದು ನಾವು ಮುಸ್ಕಿನ ಜೋಳದಲ್ಲೂ ಬರುತ್ತೆ, ಮೇವಿನ ಬೆಳೆಗಳಲ್ಲೂ ಬರ್ತದೆ. ಮೇವಿನ ಬೆಳೆಗಳಲ್ಲಿ ತಮ್ಗೆ ಗೊತ್ತು ಆಫ್ರಿಕನ್ ಟಾಲ್ ಅಂತ ನಾವು ಈಗ ಇತ್ತೀಚೆಗೆ ಉಪಯೋಗಿಸ್ತಾ ಇದ್ದೀವಿ. ಸೊ ಈ ಆಫ್ರಿಕನ್ ಟಾಲ್ನಲ್ಲಿ ಸಹ ಡೌನಿ ಮಿಲ್ಡ್ಯೂ ಅಥವಾ ಬೂಜು ರೋಗ ಎಂಬ ರೋಗ ಕಂಡುಬರುತ್ತೆ. ಈ ರೋಗದ ಪ್ರಮುಖವಾದ ಲಕ್ಷಣ ಏನಪ್ಪ ಅಂತಂದರೆ, ಇದು ನಾನು ಹೇಳಬೇಕಂದ್ರೆ ಇದು ಅತ್ಯಂತ ಭಯಾನಕ ರೋಗ. ಇದು ಪ್ರಾರಂಭಿಕ ಹಂತದಲ್ಲೇ ಕಾಣಿಸ್ಕೊಳ್ಳುತ್ತೆ. ಬಿತ್ತನೆ ಆದ 20 ದಿನಗಳಲ್ಲೇ ನಿಮಗೆ ರೋಗದ ಚಿಹ್ನೆಗಳು ಕಾಣಿಸ್ಕೊಳ್ತವೆ. ಇದರಲ್ಲಿ ನಿಮಗೆ ಮುಖ್ಯವಾಗಿ ರೋಗ ತಗುಲಿದ ಗಿಡಗಳ ಎಲೆಗಳ ಮೇಲೆ, ಎಲೆ ತಳ ಮತ್ತು ಮೇಳಭಾಗದಲ್ಲಿ ಹತ್ತಿಯಂಥ ಬಿಳಿ ಪುಡಿ ಕಾಣಿಸ್ಕೊಳ್ತದೆ. ನೀವು ಅದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಕಾಣಿಸ್ಕೊಳ್ತದೆ. ಇದು ಭೂಮಿಯಲ್ಲೂ ಇರ್ತದೆ ಬೀಜಾಣು, ರೋಗಾಣುಗಳು, ಅದೇ ರೀತಿ ಬೀಜಕ್ಕೂ ಅಂಟಿಕೊಳ್ಳಿರ್ತದೆ. ಹಾಗೆ ಗಿಡಗಳ ಮೇಲೂ ಸಹ ಈ ರೋಗಾಣು ಪ್ರಚಾರ ಆಗುತ್ತೆ. ಸೊ ಆದ್ದರಿಂದ ಈ ರೋಗ ಒಂದು ಸಾರಿ ಇದು ಏನಾದರೂ ಪ್ರಮುಖವಾಗಿ ಈ ರೋಗ ಕಾಣಿಸ್ಕೊಂಡ್ರೆ ಒಂದು ಗಿಡ ಇರ್ತಕ್ಕಂಥದ್ದು 10 ಗಿಡ, 100 ಗಿಡ, 1000 ಗಿಡ, ಪ್ರತಿಯೊಂದು ಎಂಟೈರ್ ತಾಕಿನಲ್ಲಿ ಈ ರೋಗದ ಪ್ರಸರಣ ಜಾಸ್ತಿ ಆಗುತ್ತೆ. ಅದೇ ರೀತಿ ಈ ರೋಗ ತೀವ್ರತೆ ಜಾಸ್ತಿ ಆದರೆ ನಿಮಗೆ ಇಳುವರಿಯಲ್ಲಿ, ಪ್ರಮುಖವಾಗಿ ಇಳುವರಿಯಲ್ಲಿ ಗಣನೀಯ ಪ್ರಮಾಣ ಕಡಿಮೆ ಆಗುತ್ತೆ. ಸೊ ತಾವು ಆಫ್ರಿಕನ್ ಟಾಲ್ನಲ್ಲಿ ನಾವು ನೋಡಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಆಫ್ರಿಕನ್ ಟಾಲ್ ಎಂಬ ಒಂದು ಮೇವಿನ ಜೋಳ ಬೆಳೀತಕ್ಕಂಥ ಪ್ರದೇಶಗಳಲ್ಲಿ ಈ ರೋಗದ ತೀವ್ರತೆ ಜಾಸ್ತಿಯಾಗಿದೆ. ನಾವು ಹಿಂದಿನ ವರ್ಷದಲ್ಲಿ ನಾವು ಪ್ರಮುಖವಾಗಿ ಹಾಸನ ಜಿಲ್ಲೆಗಳೆಲ್ಲ ಭೇಟಿಯಾದಾಗ ಅಲ್ಲಿ ರೈತರು ಈಗ ನಾವು ಹಸುವಿನ ಮೇವಿನವನ್ನು ಆಫ್ರಿಕನ್ ಟಾಲು ಮತ್ತು ಅಥವಾ ಯಾವುದೇ ಒಂದು ಬೀಜವನ್ನು ಬಲ್ಕ್ ಬೀಜ ಅಂತೀವಿ, ಅದನ್ನು ಉಳಿದಿರ್ತಕ್ಕಂಥ ಬೀಜವನ್ನು ತಮ್ಮ ಹೊಲಗಳ ಒಂದು ಕನಿಷ್ಠ ಪ್ರದೇಶದಲ್ಲಿ ಅದನ್ನು ಬಿತ್ತನೆ ಮಾಡಿರೋದು ನೋಡಿದ್ದೀವಿ. ಅದರಲ್ಲಿ ನಾವು ಕಂಪಲ್ಸರಿ ಈ ಒಂದು ರೋಗವನ್ನು ನಾವು ಕಂಡಿದ್ದೀವಿ. ಈ ರೋಗದಿಂದ ಏನಾಗುತ್ತೆ, ಈ ಒಂದು ಮುಖ್ಯವಾದ ಬೆಳೆಗಳಿಗೂ ಸಹ ಈ ರೋಗ ಹರಡುತ್ತೆ. ಈ ಬೇವಿನ ಬೆಳೆಗೆ ಅಂತ ನೀವು ಏನು ಹಾಕ್ಕೊಂಡಿರ್ತೀರ, ಈ ರೋಗದಲ್ಲಿ ರೋಗ ಕಂಡು ಬಂದರೆ ಪ್ರಮುಖವಾದ ಒಂದು ಧಾನ್ಯದ ಬೆಳೆ, ಮುಸ್ಕಿನ ಜೋಳ ಬೆಳೆ ಇರ್ಬೋದು, ಜೋಳ ಇರ್ಬೋದು, ಈ ರೀತಿ ಅಥವಾ ಸಜ್ಜೆ ಇರ್ಬೋದು, ಈ ಬೆಳೆಗಳಿಗೆ ಈ ರೋಗದ ತೀವ್ರತೆ ಹರಡುತ್ತೆ. ಸೊ ಆದ್ದರಿಂದ ಈ ಒಂದು ನೀವು ಮೇವಿನ ಬೆಳೆಯಲ್ಲೂ ಸಹ ಈ ರೋಗದ ಹತೋಟಿ ಮಾಡೋದು ಬಹಳ ಮುಖ್ಯ. ಯಾಕಂದರೆ ಈಗ ಹತೋಟಿಗೆ ಹೋದಾಗ ನಾವು ಕೆಮಿಕಲ್ ಔಷಧಿಯ ಒಂದು ಸಿಂಪರಣೆ ಮಾಡೋಕ್ಕೆ ಹೋದರೆ ಇದರ ಒಂದು ರೆಸಿಡ್ಯೂ ಏನಂತೀವಿ, ಇದು ತೀವ್ರತೆ ಒಂದು ಮೇವಿಗಾಗಿ ಉಪಯೋಗಿಸೋದ್ರಿಂದ ಆದಷ್ಟು ನಾವು ಈ ಒಂದು ಔಷಧಿಗಳಿಗೆ ಸಿಂಪರಣೆ ಮಾಡದೆ ಸಿಂಪಲ್ಲಾಗಿ ನಾವು ಅಂದರೆ ಫಾರ್ ಎಕ್ಸಾಂಪಲ್ ಬೀಜೋಪಚಾರ ಬಹಳ ಕಾಸ್ಟ್ ಎಫೆಕ್ಟಿವು. ಬೀಜೋಪಚಾರ ಭಾಳ ಮುಖ್ಯ. ಬೀಜೋಪಚಾರ ಮಾಡಿಕೊಂಡ್ರೆ ಬೀಜೋಪಚಾರ ನಮ್ಗೆ ಎಷ್ಟು ಬೇಕಾಗುತ್ತೆ ಅಂದರೆ 1 kg ಬೀಜಕ್ಕೆ 4 ಗ್ರಾಮ್ ಒಂದು ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಸೆಬ್ ಅಂತ, ಅದು ನಾವು 1 kg ಬೀಜಕ್ಕೆ 4 ಗ್ರಾಮ್.
ಅಂದರೆ ನಿಮಗೆ ಮೇವಿನ ಬೆಳೆಗೆ ಹೋಗೋದಾದರೆ ಒಂದು ಎಕರೆಗೆ 40 kg ಒಂದು ರೆಕಮೆಂಡೇಷನ್ ಇದೆ. ಆಫ್ರಿಕನ್ ಟಾಲ್ ಇರ್ಬೋದು, 30-40 kg ಅಂದರೆ 40 × 4 150 ಗ್ರಾಮ್. ಅಂದರೆ ನಿಮಗೆ ತುಂಬ ಕಡಿಮೆ ಪ್ರಮಾಣನೂ ಬೇಕಾಗುತ್ತೆ. ನಿಮಗೆ ತುಂಬ ಹತೋಟಿ. ಈ ಒಂದು ಬೀಜೋಪಚಾರ ಮಾಡಿದ್ರೆ ನಿಮಗೆ ಈ ಮುಂದೆಗೆ ಬರ್ತಕ್ಕಂಥ ಡೌನಿ ಮಿಲ್ಡು ಏನಿದೆ, ಬೂಜು ರೋಗ, ಇದು ಹತೋಟಿ ಮಾಡ್ಬೋದು. ಎರಡನೇದು, ನೀವು ಪ್ರತಿದಿನ ತಾಕುಗಳಿಗೆ ಭೇಟಿ ಮಾಡಿದಾಗ ಈ ರೋಗದ ಒಂದು ಚಿಹ್ನೆಗಳು ಕಾಣಿಸ್ಕೊಂಡು ಗಿಡದಲ್ಲಿ ಕಾಣಿಸ್ಕೊಂಡ್ರೆ ನೀವು ಬೇಗನೆ ಆ ಗಿಡಗಳನ್ನು ಕಿತ್ತು ನೀವು ದೂರ ಎದ್ದು ಸುಡಬೇಕಾಗತ್ತೆ. ಅಲ್ಲಿ ತಾಕುಗಳಲ್ಲಿ ಬಿಡಬಾರ್ದು. ಯಾಕಂದರೆ ಒಂದು ಗಿಡದಿಂದ 10 ಗಿಡ ಹಿಂಗೆ ಒಂದು ಮಲ್ಟಿಪ್ಲಿಕೇಶನ್ ಆಗ್ತಾ ಹೋಗುತ್ತೆ ಈ ಇನಾಕ್ಯುಲಮ್. ಅದೇ ರೀತಿ ಈ ಒಂದು ರೋಗಾಣು ಇದೆಯಲ್ಲ, ಇದೇನಾದರೂ ನಿಮಗೆ ಹಾಗೆ ಬಿಟ್ಟರೆ ಅಂದರೆ ಈ ರೋಗದ ಗ್ರಸ್ತ ಭೂಮಿ ಆಗುತ್ತೆ, ಅದು ತಾಕುಗಳಾಗುತ್ತೆ. ಆ ರೋಗಗ್ರಸ್ತ ತಾಕುನಲ್ಲಿ ಮುಂದಿನ ವರ್ಷ ನೀವು ಮುಸ್ಕಿನ ಜೋಳ ಇರ್ಬೋದು, ಮೇವಿನ ಬೆಳೆ ಆಫ್ರಿಕನ್ ಟಾಲ್ ಇರ್ಬೋದು, ಮೇವಿನ ಸಜ್ಜೆ ಇರ್ಬೋದು, ಈ ರೀತಿ ಬೆಳೆಗಳು ಬೆಳೆದಾಗ ಇದು ಒಂದು ಮೂಲ ಕಾರಕ ಆಗಿ ಈ ವರ್ಷ 50% ಇಳುವರಿ ನಷ್ಟ ಆಗಿದ್ದರೆ ನೆಕ್ಸ್ಟ್ ಇಯರ್ ಮುಂದಿನ ವರ್ಷ 100ರಷ್ಟು ಇಳುವರಿ ನಷ್ಟ ಆಗುತ್ತೆ. ಆದ್ದರಿಂದ ಅಂಥ ಪರಿಸ್ಥಿತಿಯಲ್ಲಿ ನೀವು ಒಂದು ಬೆಳೆ ಪರಿವರ್ತನೆ ಮಾಡಬೇಕಾಗತ್ತೆ. ಅಂದರೆ ಮೇವಿನ ಬೆಳೆ ಬೆಳೆಯುವ ಮುಸ್ಕಿನ ಜೋಳ ಬೆಳೆಯಬಹುದು, ನೀವು ದ್ವಿದಳ ಧಾನ್ಯಗಳು, ಮೇವಿನ ಅಲಸಂದೆ, ಈ ರೀತಿ ಒಂದು ಬೇವಿನ ಬೆಳೆಯನ್ನು ಬೆಳೆದು ಒಂದು ಆ ಚಕ್ರವನ್ನು ನೀವು ತಡೆ ಹಿಡಿಬೇಕಾಗತ್ತೆ. ಇದು ಮುಖ್ಯವಾದ ಒಂದು ರೋಗ ಅಂತ ನಾವು ಹೇಳ್ಬೋದು. ಅದೇ ರೀತಿ ಎರಡನೇ ರೋಗ ಅಂತ ನಾವೇನು ಹೇಳ್ತೀವಿ, ಅಂಗಮಾರಿ ರೋಗ. ಅಂಗಮಾರಿ ರೋಗ ಹೋದರೆ ಅಂಗಮಾರಿ ರೋಗ ಲೀವ್ ಬ್ಲೈಟ್ ಅಂತ ಕರಿತೀವಿ. ಇದು ಬಹುಮುಖ್ಯವಾದ ರೋಗ. ಇದು ಗಾಳಿಯಲ್ಲಿ ಪ್ರಚಾರ ಆಗೋಂಥ ರೋಗ. ಇದು ಇತ್ತೀಚಿನಲ್ಲಿ ಒಂದು ಮುಸ್ಕಿನ ಜೋಳಕ್ಕಿರ್ಬೋದು, ಮೇವಿನ ಜೋಳಕ್ಕಿರ್ಬೋದು, ಮೇವಿನ ಒಂದು ಮುಸ್ಕಿನ ಜೋಳ ಇರ್ಬೋದು, ಈ ಎಲ್ಲ ತಳಿಗಳಿಗೆ, ಎಲ್ಲ ಒಂದು ಬೆಳೆಗಳಿಗೆ, ಮೇವಿನ ಬೆಳೆಗಳಿಗೂ ಈ ರೋಗ ಬಹಳ ಮುಖ್ಯವಾಗಿ ಇಳುವರಿ ನಷ್ಟ ಕೊಡ್ತಕ್ಕಂಥ ಒಂದು ರೋಗವಾಗಿದೆ. ನಾವು ಯಾವುದೇ ಒಂದು ತಳಿ ಇರ್ಬೋದು, ಯಾವುದೇ ಒಂದು ಮೇವಿನ ತಳಿ ಇರ್ಬೋದು, ಯಾವುದೇ ಒಂದು ಮುಸ್ಕಿನ ಜೋಳ ತಳಿ ಇರ್ಬೋದು, ಈ ತಳಿ ನಾವು ಹಾಸನ ಜಿಲ್ಲೆ, ನಮ್ಮ ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆಗಳಲ್ಲಿ ನೀವು ಬೆಳೆತಕ್ಕಂಥ ಪ್ರದೇಶಗಳಲ್ಲಿ ಈ ರೋಗದ ಲಕ್ಷಣವನ್ನು ನಾವು ಕಾಣಬಹುದು. ಇದು ನಿಮಗೆ ಎಲೆಯ ಮೇಲೆ ಒಂದು ಅಂಡಾಕಾರದ ಒಂದು ಚುಕ್ಕೆಗಳು ಕಾಣಿಸ್ಕೊಂಡು ಕಂದು ಮಿಶ್ರಿತ ಬಣ್ಣ ಕಾಣಿಸ್ಕೊಳ್ತವೆ. ಇಂಥ ಚಿಹ್ನೆಗಳು ನೀವು ಪ್ರಾರಂಭಿಕ ಹಂತದಲ್ಲಿ, ಅಂದರೆ ಇದು ಬಿತ್ತನೆಯಾದ ಒಂದು 30-40 ದಿನಗಳಲ್ಲಿ ಇದು ಚಿಹ್ನೆಗಳು ಕಾಣಿಸ್ಕೊಳ್ತವೆ. ಇಂಥ ಸಮಯದಲ್ಲಿ ನೀವು ಆ ಚಿಹ್ನೆಗಳು ಕಾಣಿಸ್ಕೊಂಡ ತಕ್ಷಣ ಅದನ್ನು ನೀವು ಪ್ರಾರಂಭಿಕ ಹಂತದಲ್ಲಿ ಕಂಡುಹಿಡಿದು ನೀವು ಅಂಥದಕ್ಕೆ ಸಿಂಪರಣೆ ಅಂದರೆ ಒಂದು ಜೈವಿಕ ಒಂದು ನಾವು ಏನಂತೀವಿ ಟ್ರೈಕೋಡರ್ಮಾ ಒಂದು ವಿರಡೆ ಇರ್ಬೋದು, ಸುಡಮನಾಸ್ ಫ್ಲೋರೆಸೆನ್ಸ್ ಜೈವಿಕ ಸಿಂಪರಣೆ ಮಾಡ್ಬೋದು. ಅದಕ್ಕಿಂತ ನಾವು ಆ ರೋಗ ಬರದ ಹಾಗೆ ಭೂಮಿಯಲ್ಲೇ ಒಂದು ಜೈವಿಕ ಜೀವಾಣುಗಳನ್ನು ಕೊಡ್ಬೋದು, ಅಥವಾ ಬೀಜೋಪಚಾರನೂ ಮಾಡ್ಬೋದು. ನೀವು ಬೀಜೋಪಚಾರ ಏನಂತೀವಿ, ಒಂದು ಜೈವಿಕ ಜೀವಾಣುವನ್ನು ಟ್ರೈಕೋಡರ್ಮಾ ವಿರಡೆ 10 ಗ್ರಾಮ್ ಪ್ರತಿ kg ಬೀಜಕ್ಕೆ ಜೈವಿಕ ಜೀವಾಣುವಾದ ಟ್ರೈಕೋಡರ್ಮಾ ಇರ್ಬೋದು, ಸುಡಮನಾಸ್ ಬೀಜೋಪಚಾರ ಮಾಡೋದ್ರಿಂದ ನಿಮಗೆ ಈ ರೋಗಗಳನ್ನು ಬೂಜು ರೋಗ ಇರ್ಬೋದು, ಅಥವಾ ಒಂದು ಎಲೆಂಗಮಾರ ಇರ್ಬೋದು, ಅಥವಾ ಫ್ಯುಜೇರಿಯಮ್ ಕಾಂಡ ಕೊಳೆ ರೋಗ ಅಂತೀವಿ ಅದು ಇರ್ಬೋದು, ಅಥವಾ ಎಲೆಚುಕ್ಕೆ ರೋಗಗಳು, ಎಲ್ಲ ರೋಗಗಳನ್ನು ನೀವು ತಡೆಯುವಲ್ಲಿ ಈ ಒಂದು ಜೈವಿಕ ಜೀವಾಣುಗಳ ಪಾತ್ರ ಬಹಳ ಮುಖ್ಯವಾಗಿದೆ. ಅದೇ ರೀತಿ ಮೂರನೇ ರೋಗ ಅಂತಂದರೆ ರಸ್ಟ್. ಈಗ ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಮುಖ ಒಂದು ರೋಗ ಅಂತ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಮೇವಿನ ಒಂದು ಅಲಸಂದೆ ಇರ್ಬೋದು, ಅಥವಾ ಓಟ್ಸ್ ಅಂತೀವಿ, ಮೇವಿನ ಓಟ್ಸ್ ಇರ್ಬೋದು, ಅದರಲ್ಲೂ ಸಹಿತ ಈ ರೋಗ ಜಾಸ್ತಿ ಆಗಿದೆ. ಜೋಳ ಇರ್ಬೋದು, ಮುಸ್ಕಿನ ಜೋಳ ಇರ್ಬೋದು, ಸಜ್ಜೆ ಇರ್ಬೋದು, ಪ್ರತಿಯೊಂದು ವಿಭಾಗದಲ್ಲೂ ಈ ಒಂದು ರಸ್ಟ್ ಅಂತ ಏನು ತುಕ್ಕು ರೋಗ ಅಂತೀವಿ, ಇದು ತುಂಬ ಜಾಸ್ತಿ ಆಗ್ತಾಯಿದೆ. ಇದು ಏನಂದರೆ ಇದು ಬೆಳೆಯ ಬಿತ್ತನೆ ಆದ ಒಂದು 40 ದಿವಸ ಅದರಲ್ಲಿ ಚಿಹ್ನೆಗಳು ಕಾಣಿಸ್ಕೊಳ್ತವೆ. ಇಂಥ ಚಿಹ್ನೆಗಳು ಬಂದರೆ ಇದು ಗಾಳಿಯಿಂದ ಪ್ರಸಾರ ಆಗೋದು. ಈ ಒಂದು ಚಿಹ್ನೆಗಳು ಕಾಣಿಸ್ಕೊಂಡಾಗ ನಿಮಗೆ ತುಂಬ ಇಡೀ ಪ್ರದೇಶ ಎಲ್ಲ ಆಕ್ರಮಿಸಿ ಕೆಂಪು ಮಿಶ್ರಿತ ಬಣ್ಣದಿಂದ ಕೂಡಿರ್ತದೆ. ಈ ಒಂದು ಬೀಜಾಣುಗಳು ಇರುಡಿಯಾ ಅಂತೀವಿ, ಅಥವಾ ಟೀಲಿಯಾ ಅಂತೀವಿ, ಇಂಥ ಬೀಜಾಣುಗಳು ಪ್ರಚಾರ ಆಗಿ ನಿಮಗೆ ಇಡೀ ಎಲೆಯೆಲ್ಲ ಕೆಂಪು ಮಿಶ್ರಿತ ಆಗುತ್ತೆ. ಆ ಗುಣಮಟ್ಟ ಕಡಿಮೆ ಆಗಿ ಇದು ಇಳುವರಿಯಲ್ಲೂ ಸಹ ಗಣನೀಯ ನಷ್ಟ ಆಗುತ್ತೆ. ಬೇರೆ ಇನ್ಯಾವ್ಯಾವ ಪ್ರಧಾನವಾದ ರೋಗಗಳಿದ್ದಾವೆ ಮೇವಿನ ಬೆಳೆಗಳಿಗೆ? ಮೇವಿನ ಬೆಳೆಗೆ ಪ್ರಧಾನವಾದ ರೋಗಗಳು ಅಂತಂದರೆ ಈಗ ನಾವು ಏನು ಹೇಳ್ತೀವಿ, ಈ 3 ಬಿಟ್ಟರೆ ನೆಕ್ಸ್ಟ್ ಕಾಂಡ ಕೊಳೆ ರೋಗ ಅಂತೀವಿ, ಅಥವಾ ಸೊರಗು ರೋಗ ಅಂತೀವಿ. ಆ ಸೊರಗು ರೋಗ, ಕಾಂಡ ಕೊಳೆ ರೋಗ ಏನಿದೆ, ಅಥವಾ ಬೇರು ಕೊಳೆ ರೋಗ, ಈ ರೋಗಗಳು ಬಹಳ ಮುಖ್ಯವಾಗಿ ಇವು ಭೂಮಿಯಲ್ಲಿ ರೋಗಾಣುಗಳು ಇರ್ತವೆ. ಅವು ಒಂದು ಏನಂದರೆ ಅದಕ್ಕೆ ನಾವು ಸಾಮಾನ್ಯವಾಗಿ ಜೈವಿಕ ಜೀವಾಣು, ಯಾಕಂದರೆ ಈ ವಿಲ್ಟ್ ಅಥವಾ ಏನಿದೆ ಅದಕ್ಕೆಲ್ಲ ಜೈವಿಕ ಜೀವಾಣುಗಳನ್ನು ಮುಖಾಂತರ ಹತೋಟಿ ಮಾಡ್ಬೋದು. ಅಂದರೆ ಬೀಜದ ಜೊತೆಯಲ್ಲಿ ಅಥವಾ ತುಂಡುಗಳು ಏನಿರ್ಬೋದು, ಕಾಂಡ ಇರ್ಬೋದು, ಅದನ್ನು ನೀವು ಜೈವಿಕ ಜೀವಾಣುದಲ್ಲಿ ಮಿಶ್ರಣೆ ಮಾಡಿ ನಾಟಿ ಮಾಡಿ ಅಥವಾ ಬಿತ್ತನೆ ಮಾಡಿದ್ರೆ ಈ ಒಂದು ರೋಗಗಳೆಲ್ಲ ಹತೋಟಿ ಮಾಡ್ಬೋದು. ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಬಿತ್ತನೆಗೆ ಒಂದು 3 ವಾರ ಮುಂಚೆ 1 kg ಒಂದು ಏನು ಜೈವಿಕ ಜೀವಾಣುವನ್ನು 50 kg ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ನೀವು ಭೂಮಿಗೆ ಸೇರಿಸ್ತಾ ಹೋದರೆ ಈ ಒಂದು ಜೈವಿಕ ಜೀವಾಣು, ನೀವು ಆ ಜೈವಿಕ ಜೀವಾಣು ಏನಾಗುತ್ತೆ, ಈಗ ಟ್ರೈಕೋಡರ್ಮಾ ಇರ್ಬೋದು, ಇದೆಲ್ಲ ಈ ಒಂದು ಬೆಳೆಯ ಬೇರು ವಿಭಾಗದಲ್ಲಿ ಬೇರೆ ಶಿಲೀಂಧ್ರಗಳಿಗಿಂತ ಇದು ಭಾಳ ವೃದ್ಧಿಯಾಗಿ ಅದನ್ನು ತಡೆಯುತ್ತೆ.
ಅವನ್ನ ಮಲ್ಟಿಪ್ಲಿಕೇಶನ್ ತಡೆದು ಇದರಿಂದ ಒಂದು ಪ್ರೊಟೆಕ್ಷನ್ ಸಿಗುತ್ತೆ. ಅಂದರೆ ಒಂದು ಪ್ರೊಟೆಕ್ಷನ್ ಸಿಕ್ಕಿ ನಿಮಗೆ ಒಂದು, ಯಾಕಂದರೆ ಅದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇರ್ತವೆ. ನಿಮಗೆ ಈಗ ಟ್ರೈಕೋಡರ್ಮಿನ್ ಅಂತಿದೆ, ಇವೆಲ್ಲ ಒಂದು ಅದಕ್ಕೆ ನಿಮಗೆ ಇನ್ಹಿಬಿಷನ್ ಮಾಡಿ ನಿಮಗೆ ರೋಗ ಒಂದು ತಡೆಯುವಲ್ಲಿ ಶಕ್ತಿ ಇರ್ತದೆ. ಡಾಕ್ಟರ್ ಮಲ್ಲಿಕಾರ್ಜುನ್ ಅವರೇ, ಭಾಳಷ್ಟು ರೋಗಗಳನ್ನು ತಾವು ಪಟ್ಟಿ ಮಾಡಿದ್ರಿ. ಇದು ಅಲ್ಲದೆ ಬೇರೆ ರೋಗಗಳು ಇದಾವೆ ಈಗ ಹೇಳಿರೋಷ್ಟು ರೋಗಗಳನ್ನು ಬಿಟ್ಟು? ಬೇರೆ ರೋಗಗಳು ಇದ್ದಾವೆ, ಅವೆಲ್ಲ ಮೈನರ್ ಡಿಸೀಸಸ್, ಅಂದರೆ ಕಡಿಮೆ ಪ್ರಮಾಣದಲ್ಲಿ ಬರ್ತಕ್ಕಂಥ ರೋಗಗಳು. ಯಾವ್ಯಾವ್ದವು ಅವು ನಿಮಗೆ ಈಗ ಲೀಫ್ ಸ್ಪಾಟ್ಸ್ ಅಂತಿರ್ಬೋದು, ಎಲೆ ಚುಕ್ಕೆ ರೋಗಗಳು, ಅವು ಗಾಳಿಯಲ್ಲಿ ಬರ್ತಕ್ಕಂಥದ್ದು, ಈ ರೀತಿ ವಿವಿಧ ರೋಗಗಳಿದ್ದಾವೆ. ಅವೆಲ್ಲ ಭಾಳ ಮೈನರ್ ಡಿಸೀಸಸ್ಸು. ಅದರ ಏನೋ ಇತ್ತೀಚಿನ ದಿನಗಳಲ್ಲಿ ಅದೇನು ಕಾಣ್ತಾ ಇಲ್ಲ, ಹಂಗಾಗಿ ಅದೇನು ತೊಂದರೆ ಇಲ್ಲ. ಈ ರೋಗಗಳ ಲಕ್ಷಣಗಳನ್ನು ಹೇಳೋಕ್ಕಾಗತ್ತಾ ಆರಂಭದಿಂದ? ಈಗ ತಾವು ಬಹಳ ಭಯಂಕರವಾದ ರೋಗ, ಭೀಕರ ರೋಗ ಅಂತೆಲ್ಲ ಹೇಳಿದ್ರಿ. ಅದು ಕೇದಿಗೆ ರೋಗ ಇರಬಹುದು. ಯಾವ ರೀತಿ ಇವುಗಳ ಲಕ್ಷಣ ಇರುತ್ತೆ? ರೈತರು ಅವರ ಮಟ್ಟದಲ್ಲಿ ಈ ರೋಗವನ್ನು ಯಾವ ರೀತಿ ಗುರುತಿಸ್ಬೋದು ಅಂತ ಹೇಳ್ತೀರಿ? ಹೌದು, ಈಗ ನಾವು ತಾಕುಗಳಿಗೆ ಭೇಟಿ ಮಾಡಿದಾಗ ಮುಖ್ಯವಾಗಿ ನೀವು ನೋಡಬೇಕಂಥದ್ದು ಬೂಜು ರೋಗ. ನಾನು ಹೇಳಿದೆ ರೋಗದ ಲಕ್ಷಣಗಳು ಬಹಳ ಮುಖ್ಯ ಅಂತ. ಇದರಲ್ಲಿ ನೀವು ನೋಡಬೇಕಾದ್ದು ಎಲೆಗಳ ತಳ ಮತ್ತು ಮೇಲ್ಭಾಗದಲ್ಲಿ ಬಿಳಿ ಅತ್ಯಂತ ಪುಡಿ ಕಾಣಿಸ್ಕೊಳ್ತದೆ. ಪುಡಿ ಇದ್ದಾಗ ನಿಮಗೇನಾಗುತ್ತೆ, ಆ ಒಂದು ಕೊರಡಿಯ ಅಂತೀವಿ ಅದನ್ನು. ಆ ಸ್ಪೋರ್ಸ್ ಏನಿದೆ, ಕೊರಡಿಯ ಸ್ಪೋರ್ಸು, ನಿಮಗೆ ಸಾವಿರಾರು ಲಕ್ಷಾಂತರ ಮಟ್ಟದಲ್ಲಿ ಆ ಪುಡಿ ಇರ್ತದೆ, ಅದು ಕೊರಡಿಯ ಇರ್ತದೆ. ಆ ಕೊರಡಿಯ ಗಾಳಿಯಲ್ಲಿ ಇರ್ತಕ್ಕಂಥದ್ದು. ನೀವು ಒಂದು ಸರಿ ಆ ಪೌಡ್ರು ಕಾಣಿಸ್ಕೊಂಡಾಗ ನೀವು ಗಿಡಗಳ ಪ್ರಾರಂಭಿಕ ಹಂತದಿಂದನೇ ಎಲೆಗಳು ಹಳದಿ ಬಣ್ಣಕ್ಕೆ ಟರ್ನ್ ಆಗುತ್ತೆ. ಹಳದಿ ಬಣ್ಣಕ್ಕೆ ಹೋದಾಗ ನೆಕ್ಸ್ಟು ಎಲೆಗಳ ಒಂದು ಗುಣಮಟ್ಟ ಅಂತೀವಿ ಅಥವಾ ಕುಂಠಿತ ಆಗುತ್ತೆ, ಬೆಳವಣಿಗೆ ಕುಂಠಿತ ಆಗುತ್ತೆ. ಆಮೇಲೆ ಇದೇ ರೀತಿ ನೀವು ಮುಸ್ಕಿನ ಜೋಳ ಇರ್ಬೋದು, ಯಾವುದೇ ಬೆಳೆ ಇರ್ಬೋದು, ನೀವು ಈ ಒಂದು ರೋಗಾಣುಗಳಿಗಂತ ಬರ್ತಕ್ಕಂಥ ಇದರಿಂದನೂ ಎಲೆಗಳು ಹಳದಿ ಆಗುತ್ತೆ. ಅದೇ ರೀತಿ ನೀವು ಜಿಂಕ್ ಕೊರತೆಯಿಂದನೂ ಎಲೆಗಳು ಹಳದಿ ಆಗುತ್ತೆ. ಇದರ ಡಿಫ್ರೆನ್ಸ್ ಏನು ಅಂತ, ವ್ಯತ್ಯಾಸ ಏನು ಅಂತ ನಿಮಗೆ ಅದು ತಾಕುಗಳಲ್ಲಿ ಭೇಟಿ ನೀಡಿದಾಗ ಈ ಏನು ಎಲೆಗಳ ತಳ ಮತ್ತು ಮೇಲ್ಭಾಗದಲ್ಲಿ ಪುಡಿ ಕಾಣಿಸ್ಕೊಂಡ್ರೆ ಇದು ರೋಗಾಣುಗಳು ಕಾಣಿಸ್ಕೊಳ್ಳುತ್ತೆ ಇದೆ ಅಂತ ಅರ್ಥ. ಅದೇ ರೀತಿ ನೀವು ಇದರಲ್ಲ ಜಿಂಕ್ ಇದರಲ್ಲಾದರೆ ಇದು ಅಲ್ಲಲ್ಲಿ ಪ್ಯಾಚಸ್ ಸ್ಪೊರಾಡಿಕ್ ಆಗಿ ಅಲ್ಲಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದು ನಿಮಗೆ ಹರಡ್ತಾ ಹೋಗುತ್ತೆ, ಈ ಒಂದು ರೋಗಾಣುದಿಂದ ಹರಡ್ತಾ ಹೋಗುತ್ತೆ. ಇದು ಮೈನ್ ಡಿಫ್ರೆನ್ಸ್ ಅಂತ ಹೇಳ್ಬೋದು. ಇನ್ನು ಬೇರೆ ಬೇರೆ ರೋಗಗಳನ್ನು ಸಾಕಷ್ಟು ಹೆಸರಿಸಿದ್ರಿ. ಹೌದು, ಅವುಗಳ ಲಕ್ಷಣ ಏನು? ಹೌದು, ಈಗ ನಾನು ಎಲೆ ಅಂಗಮಾರ ರೋಗ ಅಂತ ಹೇಳಿದೆ. ಎಲೆ ಅಂಗಮಾರ ರೋಗ ಇದೆಯಲ್ಲ, ಎಲೆ ಅಂಗಮಾರ ರೋಗ ಫೋಲಿಯಾರ್ ಡಿಸೀಸ್, ಅಂದರೆ ಇದು ಗಾಳಿಯಲ್ಲಿ ಹತ್ತಕ್ಕಂಥ ಒಂದು ರೋಗ. ಇದರಲ್ಲಿ ಸಹಿತ ಅಷ್ಟೇ, ನೀವು ಎಲೆಯ ಮೇಲೆ ಒಂದು ಕಂದು ಬಣ್ಣದ ಮಚ್ಚೆಗಳು ಕಾಣಿಸ್ಕೊಂಡು, ನೀವು ಸುತ್ತೂರ ಒಂದು ಕಂದು ಮಿಶ್ರಿತ ಬಣ್ಣದ ಮಚ್ಚೆಗಳು ಕಾಣಿಸ್ಕೊಂಡು ಅವು ಒಂದಕ್ಕೊಂದು ಕೂಡ್ತಾ ಹೋಗ್ತವೆ. ಇವನ್ನ ನೀವು ಭಾಳ ಕ್ಲೋಸಾಗಿ ಪರೀಕ್ಷಿಸಿದಾಗ ಒಂದು ಚುಕ್ಕೆ ಇರೋದು 4 ಚುಕ್ಕೆಗಳು ಎಲ್ಲ ಒಂದಕ್ಕೊಂದು ಕೂಡಿಕೊಂಡು ಕೊನೆಯಲ್ಲಿ ಎಲೆಯೆಲ್ಲ ಸುಟ್ಟಂಗೆ ಕಾಣಿಸಿ ಗಿಡ ಒಣಗುತ್ತೆ. ಈ ರೀತಿ ಒಣಗಿದಾಗ ನಿಮಗೆ ಇಳುವರಿಯಲ್ಲಿ ಸ್ವಲ್ಪ ಗಣನೀಯ ಪ್ರಮಾಣ ನಷ್ಟ ಆಗುತ್ತೆ. ನೀವು ಅದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಅದರಲ್ಲಿ ಮುಖ್ಯವಾಗಿ ಈಗ ನಾವು ಈ ಒಂದು ರೋಗಗಳಿಗೆ ಮೇಯ್ನು ನಾವು ಒಂದು ನಿರೋಧಕ ಶಕ್ತಿ ತುಂಬಿರತಕ್ಕಂಥ ತಳಿಗಳನ್ನು ನಮ್ಮ VC ಫಾರಮ್ನಲ್ಲಿ ಬಿಡುಗಡೆ ಮಾಡಿದ್ದೀವಿ. ಅದರಲ್ಲಿ ಬಹುಮುಖ್ಯವಾಗಿ ಮೇವಿನ ಬೆಳೆ ಅನ್ನೋದಕ್ಕಿಂತ ಇದು ಎಲ್ಲ ಒಂದು ಧಾನ್ಯದ ಮತ್ತು ಮೇವಿನ ಬೆಳೆ ಎರಡೂ ಅಂತ ಹೇಳ್ಬೋದು. MEH 14-5 ಅಂತ. ಇದು ಇಳುವರಿ ಬಹಳ ನಿಮಗೆ ಎಕರೆಗೆ 30ರಿಂದ 35 ಕ್ವಿಂಟಾಲ್ ಪ್ರತಿ ಎಕರೆಗೆ ಇಳುವರಿ ಸಿಗುತ್ತೆ, ಧಾನ್ಯದ ಇಳುವರಿ. ಅದೇ ರೀತಿ ನಿಮಗೆ ಮೇವಿನ ಇಳುವರಿ ಸಹ ಒಳ್ಳೆಯ ಇಳುವರಿ ಸಿಗುತ್ತೆ. ಹಂಗಾಗಿ ನಿಮಗೆ ಎರಡೂ ಉಪಯೋಗ ಆಗೋದ್ರಿಂದ ಅಂಥ ತಳಿಗಳನ್ನು ನಮ್ಮಲ್ಲಿ ಈಗ ಮಾರಾಟಕ್ಕಿದೆ. ತಾವು ಬಂದು ಉಪಯೋಗಿಸಿ ರೈತರು ಉಪಯೋಗಿಸ್ಕೋಬೋದು. ಇದು ಮುಸ್ಕಿನ ಜೋಳದ ತಳಿನಾ? ಹೌದೌದು, ಮುಸ್ಕಿನ ಜೋಳದ ತಳಿ. ಬಟ್ ಆದರೆ ಇದನ್ನು ನಾವು ಮೇವಿಗಾಗಿ ಅಂತ ಎರಡು ಡ್ಯೂಯಲ್ ಪರ್ಪಸ್ ಅಂತಲೂ ಇದು ಮಾಡ್ತಾ ಇದ್ದೀವಿ. ಓಕೆ, ಅದೇ ರೀತಿ ಬೇರೆ ಮೇವಿನ ತಳಿಗಳು ಇದ್ದಾವೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವಂಥ? ಅದರಲ್ಲಿ ನಮಗೆ ಮುಖ್ಯವಾಗಿ ರೋಗ ನಿರೋಧಕ ತಳಿಗಳಂತಂದರೆ ನೀವು ಮೇವಿನ ಒಂದು ಅಲಸಂದೆ ತಳಿಯಲ್ಲಿ MFC 08-14, MFC 09-3 ಅಂತ. ಇವು ನಿಮಗೆ ಎಲ್ಲ ರೋಗಗಳಿಗೂ ಒಂದು ಮಾದರತೆ ತೀವ್ರತೆ, ಅಂದರೆ ರೆಸಿಸ್ಟೆಂಟ್ ಅಂದರೆ ಮಾಡ್ರೇಟ್ಲಿ ರೆಸಿಸ್ಟೆಂಟ್ ಅಂತೀವಿ, ಮಾಧ್ಯಮ ತೀವ್ರತೆಯನ್ನು ನಿರೋಧಕತೆಯನ್ನು ಹೊಂದಿದೆ ಇದು. ಅದೇ ರೀತಿ ನೀವು ಹೈಬ್ರಿಡ್ ನೇಪಿಯರ್ ಹುಲ್ಲಿಗೆ PBN 342 ಮತ್ತು BNH 10 ಇದು ಅತ್ಯುತ್ತಮ ಇಳುವರಿನೂ ಹೊಂದುತ್ತೆ ಹಾಗೂ ಮಾಧ್ಯಮ ನಿರೋಧಕತೆ ಹೊಂದಿದೆ ಎಲ್ಲ ರೋಗಗಳಿಗೆ. ಅದೇ ರೀತಿ ಮಲ್ಟಿ ಕಟರ್ ಸೋರ್ಗಮ್ ನೀವು ನೋಡಿರ್ಬೋದು, COFS 2931. ಇದು ಸಹಿತ ನೀವು ಸುಮಾರು ರೋಗಗಳಿಗೆ ನಿರೋಧಕತೆ ಹೊಂದಿದೆ. ಇವನ್ನು ನಾವು ನಮ್ಮ VC ಫಾರಮ್ನಲ್ಲಿ ಸಂಶೋಧನೆ ಮಾಡಿ ಬಿಡುಗಡೆ ಮಾಡ್ತಕ್ಕಂಥ ಒಂದು ತಳಿಗಳು ಇವು. ನಮ್ಮ ಈ ತಳಿಗಳ ಒಂದು ಇದು ಬೀಜ ಸುತ್ತ ಲಭ್ಯತೆ ಇದೆ. ಅಂದರೆ ರೋಗಕ್ಕೆ ನಿರೋಧಕತೆ ಹೊಂದಿರುವಂತಹ ತಳಿಗಳನ್ನು ಬಳಸೋದು ಬಹಳ ಪ್ರಾಥಮಿಕವಾಗಿ ರೋಗವನ್ನು ಹತೋಟಿ ಮಾಡೋ ವಿಧಾನ. ಹೌದು. ತಾವು ಈ ಬೇರು ಕೊಳೆ ರೋಗದ ಬಗ್ಗೆ ಮಾತಾಡಿದ್ರಿ, ಹಾಗೆ ಸೊರಗು ರೋಗಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ತಾವು ಮಾತಾಡಿದ್ರಿ. ಈ ಎರಡೂ ಕೂಡ ಬಹುಶಃ ಬೇರಿಗೆ ಸಂಬಂಧಪಟ್ಟಂಥ ರೋಗಗಳು, ಮಣ್ಣಿನಿಂದ ಹರಡುವಂತಹ ಕಾಯಿಲೆಗಳು.
ಇದರ ಲಕ್ಷಣಗಳು ಗಿಡದ ಮೇಲೆ ಯಾವ ರೀತಿ ಕಾಣ್ಬೋದು? ಕೊಳೆ ರೋಗ ಬಂದಾಗ ಯಾವ ರೀತಿ ಇರುತ್ತೆ ಲಕ್ಷಣಗಳು? ಸೊರಗು ರೋಗ ಇದ್ದಾಗ ಯಾವ ರೀತಿ ಇರುತ್ತೆ? ನಿಮಗೆ ಬರ್ತಕ್ಕಂಥ ಕೊಳೆ ರೋಗ ಬಂದಾಗ ಗಿಡಗಳು ಎಲ್ಲ ಕೊಳಿತಾ ಹೋಗ್ತವೆ, ಎಲೆಗಳು ಗಿಡಗಳು ಎಲ್ಲ ಕೊಳಿತಾ ಹೋಗಿ ನಿಮಗೆ ಕಾಣುತ್ತೆ. ನೀವು ಏನು ರೋಗ ಲಕ್ಷಣ ಕಾಣುತ್ತೆ, ನೀವು ಬಹಳ ಸೂಕ್ಷ್ಮ ಗಮನಿಸಿ ಅದನ್ನು ಬೇರನ್ನು ಸಹಿತ ನೀವು ಒಂದು ಪರೀಕ್ಷೆಗೆ ನಾವು ತರಬೇಕಾಗತ್ತೆ. ಆ ಬೇರಿನಲ್ಲಿ ನಿಮಗೆ ಕೊಳೆತ ಕಾಣಿಸ್ಕೊಂಡು ನೀವು ಪರೀಕ್ಷೆಗೆ ಒಳಸ್ಪಡಿದಾಗ ಅದಕ್ಕೆ ನೀವು ಬೇರು ರೋಗ ಅಂತ ಕರಿತೀವಿ, ಬೇರಿನಿಂದ ಬರ್ತಕ್ಕಂಥ ಕೊಳೆ ರೋಗ ಅಂತ ಕರಿತೀವಿ. ರೂಟ್ ರಾಟ್ ಅಂತೀವಿ ನಾವು ಇಂಗ್ಲೀಷಲ್ಲಿ, ಬೇರು ಕೊಳೆ ರೋಗ ಅಂತ. ಅದೇ ರೀತಿ ನೀವು ಮ್ಯಾಕ್ರೋಫೋಮಿನ್ ರಾಟ್ ಅಂತ ಬರ್ತೀವಿ, ಮ್ಯಾಕ್ರೋಫೋಮಿನ ರಾಟ್ ಅಂತ. ಅದರಲ್ಲಿ ನಿಮಗೆ ಸ್ಟಾಕ್ ರಾಟ್ ಅಂತೀವಿ, ಅಂದರೆ ಕಾಂಡ ಕೊಳೆ ರೋಗ, ಬಟ್ ಅದು ಬೇರಿನ ಮುಖಾಂತರನೇ ಬರೋದು. ಆ ಕಾಂಡ ಕೊಳೆ ರೋಗದಲ್ಲಿ ನಿಮಗೆ ಸ್ಲಿರೋಶಿಯಲ್ ಅಥವಾ ಮ್ಯಾಕ್ರೋಫೋಮಿನಾ ಅಂತ ಒಂದು ರೋಗಾಣು ಇರ್ತವೆ. ಇವು ಸಹಿತ ನಿಮಗೆ ಕಾಂಡ ಸೀಳಿದಾಗ ಕಾಣಿಸುತ್ತೆ, ಅಥವಾ ಬೇರದು ಒಂದು ಗಂಟು ಇರ್ತದೆ, ಅದು ಕೆಂಪು ಬಣ್ಣದ ಮಚ್ಚೆ ಥರ ಇರುತ್ತೆ. ಈ ರೀತಿ ರೋಗದ ಲಕ್ಷಣ ಕಂಡಾಗ ಮಾತ್ರ ನೀವು ಆ ಕಾಂಡ ಕೊಳೆ ರೋಗ ಇರ್ಬೋದು, ಬೇರು ಕೊಳೆ ರೋಗ ಕಾಣಿಸುತ್ತೆ. ಈ ಒಂದು ಮಣ್ಣಿನಿಂದ ಬರ್ತಕ್ಕಂಥ ರೋಗಗಳಿಗೆ ನೀವು ಯಾವುದೇ ಒಂದು ಔಷಧಿ ಆಗಲಿ ಏನು ಸಿಂಪರಣೆ ಮಾಡೋದ್ರಿಂದ ಹತೋಟಿ ಆಗಲ್ಲ. ಒಂದು ರೋಗ ನಿರೋಧಕ ತಳಿಗಳು ಇರ್ಬೋದು, ಅಥವಾ ಎರಡನೇದು ಈ ಒಂದು ಭೂಮಿಗೆ ಟ್ರೈಕೋಡರ್ಮಾ ಜೈವಿಕ ಜೀವಾಣುಗಳನ್ನು ಸೇರಿಸೋದ್ರಿಂದ ಈ ರೋಗಗಳ ಒಂದು ಹತೋಟಿ ತರ್ಬೋದು. ಸೊರಗು ರೋಗದ ಲಕ್ಷಣ ಯಾವ ರೀತಿ ಇರುತ್ತೆ? ಸೊರಗು ರೋಗನೂ ಅಷ್ಟೇ. ಸೊರಗು ರೋಗದಲ್ಲೂ ನಿಮಗೆ ಬೇರಿನಿಂದ ಬರ್ತಕ್ಕಂಥ ಒಂದು ರೋಗ ಇದು. ಆ ಬಂದ ಮೇಲೆ ಗಿಡಗಳೆಲ್ಲ ಒಣಗಿಬಿಟ್ಟು ನಿಮಗೆ ಮೇಲ್ಗಡೆ ನಿಮಗೆ ಸಿಂಪ್ಟಮ್ಸ್ ಎಲ್ಲ ಎಲೆಗಳು ಗಿಡಗಳು ಎಲ್ಲ ಒಣಗಿದಾಗ ಈ ಎಲ್ಲ ಸೊರಗುತ್ತೆ, ಎಲ್ಲ ಬಾಡಿ ಬಿದ್ದಾಗ ಸೊರಗು ರೋಗ ಅಂತ ಕರಿತೀವಿ. ಅದು ಸೊರಗು ರೋಗದಲ್ಲಿ ನಿಮಗೆ ಫ್ಯುಜೇರಿಯಂ ಈ ರೀತಿ ಒಂದು ರೋಗಾಣುಗಳಿಂದ ಹರಡುತ್ತೆ. ಇಂಥದಕ್ಕೆ ನೀವು ಏನು ಟ್ರೈಕೋಡರ್ಮಾ ಅಂತ ಹೇಳಿದ್ನಲ್ಲ, ಅದನ್ನು ನೀವು ಬೀಜೋಪಚಾರ ಇರ್ಬೋದು, ಅಥವಾ ಮಣ್ಣಿಗೆ ಕೊಟ್ಟಿಗೆ ಗೊಬ್ಬರ ಮುಖಾಂತರ ಸೇರಿಸೋದಿರ್ಬೋದು. ಇದೇ ಒಂದು ಸೂಕ್ತ ಪರಿಣಾಮ. ತಾವು ಆರಂಭದಲ್ಲಿ ಒಂದು ವಿಚಾರ ಹೇಳಿದ್ರಿ, ಮೇವಿಗಾಗಿ ಬೆಳೆದಿರುವಂತಹ ಬೆಳೆ ಸಣ್ಣ ಪ್ರಮಾಣದಲ್ಲಿ ಸಣ್ಣ ತಾಕಲ್ಲಿ ಬೆಳ್ಕೊಂಡಿರ್ತಾರೆ, ಅಲ್ಲಿ ರೋಗ ಬಂದಿರುತ್ತೆ, ಅದರಿಂದ ರೋಗ ಅವ್ರಿಗೆ ಬೇರೆ ಬೆಳೆಗಳಿಗೆ ಹರಡುತ್ತೆ ಅಂತ. ಇದನ್ನ ಹೇಗೆ ಹತೋಟಿ ಮಾಡ್ಕೋಬೋದು ಅಂತೀರಿ? ಅಂದರೆ ಸಣ್ಣ ಪ್ರಮಾಣದಲ್ಲಿ ಮೇವು ಬೆಳೆಯೋದೇ ತಪ್ಪು ಅಂತನಾ, ಅಥವಾ ಏನು ಮಾಡ್ಬೋದು ಅಂತೀರಿ? ಅಂದರೆ ಈಗ ಸಣ್ಣ ಪ್ರಮಾಣದಲ್ಲಿ ಮೇವು ಬೆಳೆಯೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಏನಾಗುತ್ತೆ, ರೈತರುಗಳು ಏನೇ ಈಗ ತಾವು ಬೇರೆ ಬೇರೆ ಬೆಳೆ ಬೆಳೀತಾ ಇರ್ತೀರ. ಸಣ್ಣ ಪ್ರಮಾಣದಲ್ಲಿ ಮೇವಿಗಾಗಿ ಹಸುಗಳು ಇರತಕ್ಕಂಥ ಜಾನುವಾರು ಇರೋದಕ್ಕಿಂತ ನೀವು ಸಣ್ಣ ಪ್ರಮಾಣದಲ್ಲಿ ಹಾಕ್ಕೊಂಡಿರ್ತೀರ ಮೇವು. ಈಗ ಬೇರೆ ಬೆಳೆಗಳು ತಮ್ಮ ತಾಗಳಲ್ಲಿ ಹಾಕ್ಕೊಂಡಿರ್ತೀರ. ಫಾರ್ ಎಕ್ಸಾಂಪಲ್, ಈಗ ಮುಸ್ಕಿನ ಜೋಳ ಇರ್ಬೋದು, ಸಜ್ಜೆ ಇರ್ಬೋದು, ಈ ರೀತಿ ಕೌಪಿ ಇರ್ಬೋದು, ಈ ರೀತಿ ವಾಟರ್ ಕೌಪಿ ಇರ್ಬೋದು, ಈ ರೀತಿ ಎಲ್ಲ ಮೇವಿನ ಬೆಳೆಗಳು ಹಾಕ್ಕೊಂಡಿರ್ತೀರ. ಅದೇ ರೀತಿ ಮುಖ್ಯ ಧಾನ್ಯ ಬೆಳೆಗಳು ಹಾಕ್ಕೊಂಡಿರ್ತೀರ. ಇಲ್ಲಿ ನಿಮಗೆ ಈ ಒಂದು ಸಣ್ಣ ಪ್ರಮಾಣದಲ್ಲಿ ನೀವು ಹತೋಟಿ ಮಾಡ್ಕೊಳ್ದೇನೆ ನೀವು ಇಲ್ಲಿ ರೋಗ ಸೃಷ್ಟಿ ಮಾಡಿದ್ರೆ, ಈ ರೋಗಾಣುವಿಂದ ನಿಮ್ಮ ಬೆಳೆಗಳಿಗೂ ಒಂದು ರೋಗ ಪ್ರಚಾರ ಆಗುತ್ತೆ. ಅದೇ ರೀತಿ ಪಕ್ಕ ಪ್ರದೇಶಗಳಲ್ಲೂ ಈ ರೋಗಾಣುಗಳು ಹರಡಿ ಇಳುವರಿ ನಷ್ಟ ಆಗುತ್ತೆ. ಸೊ ಅದರಿಂದ ಇದು ನೀವು ತಮಗೆ ತಿಳಿಸ್ದಂಗೆ ನಾನು ಹಾಸನ ಜಿಲ್ಲೆಗೆ ಹೋದಾಗ ಈ ರೀತಿ ನಾವು ಮುಖ್ಯ ಬೆಳೆಯಲ್ಲಿ ರೋಗಾಣು ಕಾಣಿಸ್ಕೊಳ್ತು, ಡೌನಿ ಮಿಲ್ಡ್ಯೂ, ಏನು ಬೂಜು ರೋಗ ಅಂತಂದೆ. ನಾವು ಅದನ್ನು ಪರೀಕ್ಷೆ ಮಾಡಿ ಇದು ಯಾಕೆ ಈ ರೀತಿ ಬಂತು ಅಂತ ನಾವೆಲ್ಲ ಅವಲೋಕನ ಮಾಡಿ ಎಲ್ಲ ವಿಚಾರಿಸಿದಾಗ ಅಕ್ಕಪಕ್ಕ ತಾವುಗಳಲ್ಲಿ ಮೇವಿನ ಬೆಳೆಗಳಲ್ಲಿ ಡೌನಿ ಮಿಲ್ಡ್ಯೂ ರೋಗ ಇತ್ತು. ಅದರಿಂದ ಅದು ಪ್ರಚಾರ ಆಗಿ ಮುಖ್ಯ ಬೆಳೆಗಳಿಗೆ, ಇಲ್ಲಿ ಮುಸ್ಕಿನ ಜೋಳಕ್ಕೆ ಬೆಳೆಗಾಗಿ ಇಳುವರಿಯಲ್ಲಿ ಈ ಸಾರಿ ಆಲ್ಮೋಸ್ಟ್ 50% ನಷ್ಟ ಆಗಿದೆ ರೈತರುಗಳಿಗೆ. ಆದ್ದರಿಂದ ನೀವು ಮೇವಿನ ಬೆಳೆಗಳೇ ಆದರೂ ಸಹಿತ ಸಾಮಾನ್ಯವಾಗಿ ಏನಾಗುತ್ತೆ, ನೀವು ಬೀಜ ತಮ್ಮಲ್ಲಿರ್ತಕ್ಕಂಥ ಬೀಜ ಇರ್ಬೋದು ಹಿಂದಿನ ವರ್ಷದ್ದು, ಅಥವಾ ನೀವು ಬೀಜ ಏನು ಬಲ್ಕ್ ಮೇಯ್ಸ್ ಅದು ತರ್ತೀರಲ್ವ, ಆ ಬೀಜನ ನೀವು ಮೇವಿಗಾಗಿ ಹಾಕ್ತೀರಾ. ಅದನ್ನು ಬೀಜೋಪಚಾರ ಆಗಿರಲ್ಲ. ಬೀಜೋಪಚಾರ ಆಗಲಿಲ್ಲ ಅಂತಂದರೆ ಅದು ನಿಮಗೆ ಪಕ್ಕದಲ್ಲಿ ಗಿಡಗಳಿಗೆ ಡೌನಿ ಮಿಲ್ಡ್ಯೂ ಅಥವಾ ಬೂಜು ರೋಗ ಬಂದು ನಿಮಗೆ 50% to 80% ನಷ್ಟ ಆಗುತ್ತೆ. ಇದು ನಿಮಗೆ ಬೀಜೋಪಚಾರ ನಾವು 1 kgಗೆ 4 ಗ್ರಾಮ್ ಅಷ್ಟೇ, ನಿಮಗೇನು ಭಾಳ ಜಾಸ್ತಿ ಅನಿಸಲ್ಲ ನಿಮಗೆ. ಈಗ ನಾವು ಮುಖ್ಯ ಬೆಳೆಯಾದ ಮುಸ್ಕಿನ ಜೋಳದಲ್ಲೂ ಸಹಿತ ನಾವು 6 kg ಇಂದ 8 kg ರೆಕಮೆಂಡ್ ಮಾಡ್ತೀವಿ ಬೀಜೋಪಚಾರಕ್ಕೆ. 6 kg ಬೀಜಕ್ಕೆ 4 ಗ್ರಾಮ್ ಅಂತ, ಅಂದರೆ 25 ಗ್ರಾಮ್ ಪ್ರತಿ ಎಕರೆಗೆ ಬೀಳುತ್ತೆ. ಇಲ್ಲಿ ನೀವು ಎಷ್ಟು kg ನೀವು ಉಪಯೋಗಿಸ್ತೀರೋ ಅಷ್ಟು kgಗೆ 4 ಗ್ರಾಮ್ ಅಷ್ಟು ಪ್ರತಿ kg ಬೀಜಕ್ಕೆ ಬೀಜೋಪಚಾರ ಮಾಡಿದ್ದೆ ಆದಲ್ಲಿ ನಿಮಗೂ ಒಳಿತು, ಮತ್ತು ಪಕ್ಕದ ರೈತರಿಗೂ ಒಳಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಎಷ್ಟೇ ಪ್ರಮಾಣದಲ್ಲಿ ಅವರು ಬೆಳೆ ಬೆಳೀಲಿ, ಅದು ಮೇವುಗಾರು ಇರಲಿ ಅಥವಾ ಬೇರೆ ಉದ್ದೇಶಕ್ಕಾರು ಇರಲಿ, ಅಲ್ಲೂ ರೋಗ ಬರದ ಹಾಗೆ ನೋಡ್ಕೋಬೇಕು ಅನ್ನೋದು ತಮ್ಮ ವಿಚಾರ. ಹೌದೌದು ಅಲ್ವಾ? ಈಗ ಸಮಗ್ರ ರೋಗ ಹತೋಟಿ ವಿಧಾನಗಳಿಗೆ ಬರೋಣ ಡಾಕ್ಟ್ರೆ. ಸಾಮಾನ್ಯವಾಗಿ ಮೇವಿನ ಬೆಳೆ ಅಂದಾಗ ಅಲ್ಲಿ ನಾವು ಔಷಧಗಳನ್ನು ಸಿಂಪರಣೆ ಮಾಡೋದಕ್ಕೆ ಕೊನೆ ಆದ್ಯತೆಯನ್ನೇ ಕೊಡಬೇಕು. ಏಕೆಂದರೆ ಮೇವು ನೇರವಾಗಿ ರಾಸುಗಳ ಹೊಟ್ಟೆಯನ್ನು ಸೇರುವಂಥದ್ದು. ಈಗ ಮಣ್ಣಿನಿಂದ ಆರಂಭ ಮಾಡಿಬಿಡೋಣ. ಸೊ ಮಣ್ಣಿನಿಂದ ರೋಗಗಳು ಹರಡದಂತೆ
ಏನೆಲ್ಲ ಕ್ರಮಗಳನ್ನು ರೈತರು ತೆಗೆದುಕೋಬೋದು ಅಂತೀರಿ? ಸಮಗ್ರವಾಗಿ ತಗೊಳ್ತಕ್ಕಂಥ ಸಮಗ್ರವಾಗಿ ಅಂದರೆ ಮುಖ್ಯವಾಗಿ ಮೊದಲನೇ ಆದ್ಯತೆ ಯಾವಾಗಲೂ ರೋಗ ನಿರೋಧಕ ತಳಿಗಳು. ರೋಗ ನಿರೋಧಕ ತಳಿಗಳಿಗೆ ನಾವು ಮೊದಲನೇ ಆದ್ಯತೆ. ರೋಗ ನಿರೋಧಕ ತಳಿಗಳು ಇಲ್ಲದೇ ಆದ ಪಕ್ಷದಲ್ಲಿ ಎರಡನೇದು ನಾವು ಭೂಮಿಗೆ ಜೈವಿಕ ಜೀವಾಣುಗಳನ್ನು ಸೇರಿಸೋದು. ಯಾವುದು ಟ್ರೈಕೋಡರ್ಮಾ ಇರ್ಬೋದು, ಸೂಡೋಮೋನಾಸ್ ಇರ್ಬೋದು, ಈ ರೀತಿ ಜೈವಿಕ ಜೀವಾಣುಗಳನ್ನು ನೀವು ಒಂದು ಬೀಜೋಪಚಾರ ಮಾಡ್ಬೋದು. ಅಲ್ಲ, ಈಗ AMC ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತ ಬಂದಿದೆ. ಹೌದೌದು, IHR ಇಂಡಿಯನ್ ಇನ್ಸ್ಟಿಟ್ಯೂಟ್ ಅದನ್ನು ಬಳಸ್ಬೋದಾ? ಬಳಸ್ಬೋದು. ಅದು ಕನ್ಸಾರ್ಷಿಯಂ ಅಂದರೆ ಟ್ರೈಕೋಡರ್ಮಾ, ಸೂಡೋಮೋನಾಸು ಈ ರೀತಿ 3-4 ಜೈವಿಕ ಜೀವಾಣುಗಳನ್ನು ಮಿಶ್ರಣ ಮಾಡಿ ಅದನ್ನು ಏನು ನಾವು ಈ ಮೈಕ್ರೋ ಆರ್ಗಾನಿಸಮ್ಸ್ ಏನಿದೆ ಅದನ್ನು ವೃದ್ಧಿ ಮಾಡೋದಕ್ಕೆ ನಾವು ಅದನ್ನು ಮೈಕ್ರೋಬಿಯಲ್ ಕನ್ಸಾರ್ಷಿಯ ಅಂತ ಮಾಡ್ತಾರೆ. ಅದನ್ನು ನೀವು ಬಳಸ್ಬೋದು. ಅದನ್ನು ಮಣ್ಣಿಗೆ ಬಳಸೋದು ಅಂದರೆ ಯಾವ ರೀತಿ ಬಳಸಬೇಕಾಗುತ್ತೆ? ಮಣ್ಣಿಗೆ ಬಳಸೋದಾದರೆ ನೀವು 1 kg ಅರ್ಕಾ ಮೈಕ್ರೋಬಲ್ ಕನ್ಸಾರ್ಷಿಯಮನ್ನು 50 kg ಕೊಟ್ಟಿಗೆ ಗೊಬ್ಬರ ಜೊತೆಯಲ್ಲಿ ನೀವು ಮಿಶ್ರಣ ಮಾಡಿ ಮಣ್ಣಿಗೆ ಸೇರಿಸ್ಬೋದು. ಅಲ್ಲಿ ವೃದ್ಧಿ ಆಗುತ್ತೆ ನೀವು. ಸೊ ಅದೇ ರೀತಿ ನೀವು ಬೀಜೋಪಚಾರನೂ ಮಾಡ್ಬೋದು. ಬೀಜೋಪಚಾರ ಯಾವ ರೀತಿ ಮಾಡ್ಬೋದು? ನೀವು 1 kg ಬೀಜಕ್ಕೆ 10 ಗ್ರಾಮ್ನಷ್ಟು ಬೀಜೋಪಚಾರ ಮಾಡಿ ಅದನ್ನು ಮಣ್ಣಿಗೆ ಸೇರಿಸ್ಬೋದು. ವಿಧಾನ ಒಂಚೂರು ಹೇಳಿ ಸರ್, ಯಾವ ರೀತಿ ಬೀಜೋಪಚಾರ ಮಾಡಬೇಕಾಗುತ್ತೆ? ಬೀಜೋಪಚಾರನ ನೀವು ಎಷ್ಟು ಅಗತ್ಯ ಬಿದ್ದಷ್ಟು ಎಕರೆಗೆ ಎಷ್ಟು kg ಬೀಜ ಬೇಕೋ ಆ ಬೀಜಕ್ಕೆ ಟ್ರೈಕೋಡರ್ಮಾ ಇರ್ಬೋದು, ಅದನ್ನು 10 ಗ್ರಾಮ್ ಪ್ರತಿ kg ಬೀಜಕ್ಕೆ. ಅಂದರೆ ಇವಾಗ 10 kg ಬೀಜ ಅಂದರೆ 10 × 10 100 ಗ್ರಾಮ್ ಅಷ್ಟು ನೀವು ಒಂದು ಟ್ರೈಕೋಡರ್ಮಾ ಒಂದು ಟಾಲ್ಕ್ ಪೌಡರ್ ಅಂತೀವಿ, ಆ ಪೌಡರ್ನ ನೀರನ್ನು ಚಿಮುಕಿಸಿ ನೀರನ್ನು ಮಿಶ್ರಣ ಮಾಡಿ ಆ ಬೀಜವನ್ನು ನೀವು ಒಂದು ಪೌಡರ್ನಲ್ಲಿ ನೀವು ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡಿ ಒಂದು ದಿವಸ ಇಟ್ಟು ಮಾರನೇ ದಿವಸ ಅದನ್ನು ಇದು ಮಿಶ್ರಣ ಮಾಡಿದ ಬೀಜವನ್ನು ಭೂಮಿಗೆ ಬಿತ್ತನೆ ಮಾಡ್ಬೋದು. ಶಿಲೀಂಧ್ರನಾಶಕವನ್ನು ಬಳಸೋದಾದ್ರೆ ಏನು ಮಾಡಬೇಕು? ಶಿಲೀಂಧ್ರನಾಶಕ ನೀವು ಬಳಸೋದಾದ್ರು ಇದೇ ರೀತಿ ಮಾದರಿ ಮಾಡ್ಬೋದು. ಬಟ್ ಏನಂದರೆ ನೀವು ಶಿಲೀಂಧ್ರನಾಶಕ ಮತ್ತು ಜೈವಿಕ ಜೀವಾಣುಗಳು ಎರಡೂ ಒಟ್ಟಿಗೆ ಮಾಡೋಂಗಿಲ್ಲ. ಒಟ್ಟಿಗೆ ಒಂದೇ ಒಂದು ಉಪಚಾರ ಮಾಡ್ಬೋದು. ಈ ಶಿಲೀಂಧ್ರನಾಶಕಗಳನ್ನೇ ಬಳಸೋದಾದರೆ ಯಾವುದನ್ನು ಬಳಸಬೇಕು? ಅಲ್ಲಿ ವಿಧಾನ ಹೇಗಿರುತ್ತೆ? ಶಿಲೀಂಧ್ರನಾಶಕ ಬಳಸೋದಾದರೆ ನಾನು ಹೇಳಿದ್ದು ಡೌನಿ ಮಿಲ್ಡ್ಯೂಗೆ, ಅದಕ್ಕೆ ಶಿಲೀಂಧ್ರನಾಶಕ ಬಳಸೋದಾದರೆ ಮೆಟಲಾಕ್ಸಿಲ್ ಪ್ಲಸ್ ಬ್ಯಾಂಕೋಸೆಬ್ ಅಂತ ಔಷಧಿ 4 ಗ್ರಾಮ್ ಪ್ರತಿ kg ಬೀಜಕ್ಕೆ. ಇದು ನೀವು ಬೀಜೋಪಚಾರ ಮಾಡಬೇಕು. ಇದು ಸಹಿತ ಅದೇ ರೀತಿ ಮಿಶ್ರಣ ಮಾಡುವುದು. 4 ಗ್ರಾಮ್ 1 kg ಬೀಜಕ್ಕೆ ಅಂದರೆ ಈಗ 10 kg ಬೀಜ ಅಂದರೆ 40 ಗ್ರಾಮ್ ಅಷ್ಟು ಮಿಶ್ರಣ ಮಾಡಿ ನೀವು ಒಂದು ಆ ಪೌಡರ್ ಏನಿದೆ ಆ ಪೌಡರ್ ಜೊತೆಯಲ್ಲಿ ನೀವು ಬೀಜನ ನೆನೆಸಿ ಅದನ್ನು ಒಂದು ಮಿಶ್ರಣ ಮಾಡಿ ನೀವು ಅದನ್ನು ನೆರಳಲ್ಲಿ 1-2 ಗಂಟೆಗಳ ಕಾಲ ನೆನೆಸಿ ನೀವು ಉಪಯೋಗಿಸ್ತಕ್ಕಂಥದ್ದು. ಈ ಬೀಜೋಪಚಾರ ಮಾಡೋಕ್ಕೆ ಅಂತಲೇ ಒಂದು ಸಣ್ಣ ಡ್ರಮ್ ಇರುತ್ತೆ ಅಲ್ವಾ? ಹೌದು. ಈ ಕೈಯಲ್ಲಿ ಕಲಸುವಾಗ ಬೀಜದ ಮೇಲೆ ಸಮವಾಗಿ ಇದು ಲೇಪನ ಆಗಲ್ಲ. ಅದನ್ನು ಬಳಕೆ ಮಾಡಿದ್ರೆ ಸೂಕ್ತ. ಹೌದು, ಸೂಕ್ತ ಸರ್, ಸೂಕ್ತ. ಅದನ್ನು ಬಳಸ್ಬೋದು ಅಲ್ವಾ? ಹೌದು. ಅಂದರೆ ಶಿಲೀಂಧ್ರನಾಶಕ ಆಗಲಿ ಅಥವಾ ಜೈವಿಕ ಶಿಲೀಂಧ್ರನಾಶಕಗಳನ್ನು ಬೀಜದ ಜೊತೆ ಹಾಕಿ ಸ್ವಲ್ಪ ಮಟ್ಟಿಗೆ ನೀರನ್ನು ಚಿಮುಕಿಸಿ ನೀವು ಬೀಜದ ಮೇಲ್ಭಾಗದಲ್ಲೆಲ್ಲ ಸಂಪೂರ್ಣವಾಗಿ ಅದು ಲೇಪನ ಆಗೋ ರೀತಿ ಮಾಡೋದು ಒಳ್ಳೆಯದು. ಹೌದು ಸರ್, ಅಲ್ವಾ? ಅಂಥದ್ದೊಂದನ್ನು ರೈತರು ಇಟ್ಕೋಬೇಕು. ಹೌದು ಸರ್, ಬೀಜ ಬಳಸೋದಾದ್ರೇನೋ ಸರಿ. ಈಗೇನಾದರೂ ಹುಲ್ಲಿನ ತಳಿಯಲ್ಲಿ ಅವರು ಬೇರನ್ನು ತಗೊಂಬರ್ತಾರಲ್ಲ, ಅದಕ್ಕೆ ಬೀಜೋಪಚಾರ ಮಾಡೋ ಬಗ್ಗೆ ಹೇಗೆ? ನೀವು ಒಂದು ಆ ಬೇರಿನ ತುಂಡುಗಳನ್ನ ಮತ್ತು ಬೇರೆ ಇದನ್ನು ನೀವು ಈ ಮಿಶ್ರಣನ ನೆನೆಸ್ಬೇಕು. ಬೇರನ್ನು ಮಾತ್ರ ಬೇರನ್ನ ನೆನೆಸ್ಬಿಟ್ಟು ಅದು ನೀವು ನಂತರ ಉಪಯೋಗಿಸ್ಕೋಬೋದು. ಅದನ್ನು ಆ ಥರ ಮಾಡ್ಬೋದು. ಓಕೆ. ಈಗ ಮೊದಲನೇದು ಮಣ್ಣಿಗೆ ಉಪಚಾರ, ಬೀಜಕ್ಕೆ ಉಪಚಾರ ಮತ್ತು ರೋಗ ನಿರೋಧಕ ತಳಿಯನ್ನು ಬಳಸುವಂಥದ್ದು. ವ್ಯಾವಸಾಯಿಕ ವಿಧಾನ ಏನಾದರೂ ಇದೆಯಾ? ಆರಂಭದಲ್ಲೇ ಏನಾದರೂ ಕಂಡು ಬಂದಂಥ ಗಿಡಗಳನ್ನು ತೆಗೆದು ಹಾಕೋದು ಆ ಥರದ್ದು ಏನಾದರೂ ಒಂದಷ್ಟು ಮಾಡ್ಬೋದಾ ಹೇಗೆ? ಹೌದೌದು. ಅಂದರೆ ನೀವು ಹಿಂದಿನ ವರ್ಷ ನೀವು ಏನು ವ್ಯವಸಾಯ ಮಾಡಿರ್ತೀರಿ ಅಥವಾ ನಂತರ ನೀವು ಬಂದಾಗ ಮಾಗಿ ಉಳುಮೆ ಮಾಡಿ ಚೆನ್ನಾಗಿ 2-3 ಉಳುಮೆ ಮಾಡಿದಾಗ ನೀವು ಕೆಳಗಿರ್ತಕ್ಕಂಥ ಈ ರೋಗಾಣುಗಳು ಹೊರಡೆ ಬಿಸಿಲಿಗೆ ತಾಪಕ್ಕೆ ಸಿಕ್ಕಿ ಅವು ಬಿಸಿಲಿಗೆ ನಾಶ ಆಗ್ತವೆ. ಅದೊಂದು 2-3 ಮಾಗಿ ಉಳುಮೆ ಚೆನ್ನಾಗಿ ಮಾಡಬೇಕಾಗುತ್ತೆ. ಎರಡನೇದು, ನೀವು ಗಿಡಗಳೇನಾದರೂ ರೋಗದ ಗಿಡಗಳಲ್ಲಿ ಈ ಬದುಗಳ ಮೇಲೆ ಏನಾದರೂ ಆಶ್ರಯ ಪಡ್ತಕ್ಕಂಥ ರೋಗಾಣುಗಳು ಅಲ್ಲಿ ಇರ್ತವೆ. ಕೆಲವೊಂದು ಆಶ್ರಯ ಪಡ್ತಕ್ಕಂಥ ಹುಲ್ಲಿರ್ಬೋದು, ಈ ರೀತಿ ಒಂದು ಆಶ್ರಯ ಪಡ್ತಕ್ಕಂಥ ಇರ್ತವೆ. ಅಂಥವನ್ನ ನೀವು ಬದುಗಳು ಸ್ವಚ್ಛ ಮಾಡಬೇಕು. ಅದೇ ರೀತಿ ನೀವು ಈಗ ನಾನು ಮತ್ತೆ ಹೇಳಿದೆ, ಒಂದು ಬೆಳೆ ಪರಿವರ್ತನೆ ಮಾಡಬೇಕಂಥದ್ದು. ಒಂದೇ ಬೆಳೆ ಬೆಳೆಯೋದ್ರಿಂದ ಈ ಒಂದು ರೋಗಾಣುಗಳಕ್ಕೆ ರೋಗಚಕ್ರ ನಾವು ಮುರಿಯೋಕ್ಕಾಗಲ್ಲ. ಆ ರೋಗಚಕ್ರನ ನಾವು ಬ್ರೇಕ್ ಮಾಡಬೇಕು ಅಂದರೆ ನಾವು ಬೆಳೆ ಪರಿವರ್ತನೆ ಮಾಡಬೇಕು. ಬೆಳೆ ಪರಿವರ್ತನೆ ಮಾಡಿದಾಗ ನಿಮಗೆ ಈ ರೋಗಾಣುಗಳ ವೃದ್ಧಿ ಕಡಿಮೆ ಆಗುತ್ತೆ. ಅವ್ರಿಗೆ ಮೇವಿನ ಬೆಳೆಗಳನ್ನು ಹಾಕೋ ಜಾಗದಲ್ಲಿ ಏನು ಪರಿವರ್ತನೆ ಅಂದರೆ ಏನು ಮಾಡಬೇಕಾಗತ್ತೆ? ಮೇವಿನ ಬೆಳೆಯಲ್ಲೇ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ, ಮೇವು, ಜೋಳ, ಮುಸ್ಕಿನ ಜೋಳ, ಇವಕ್ಕೆಲ್ಲ ಡೌನಿ ಮಿಲ್ಡ್ಯೂ ಅಟ್ಯಾಕ್ ಬರುತ್ತೆ ಅಂತ. ಈಗ ನೀವು ಅಲಸಂದೆಗೆ ಹೋಗಿ,
ಅಲಸಂದೆಗೆ ಹೋದಾಗ ಬೆಳೆ ಪರಿವರ್ತನೆ ಆಗುತ್ತೆ. ನೀವು ಮೇವಿಂದೇ ಬೆಳಿಬೇಕು ಅಂದರೆ, ಇಲ್ಲ ಒಂದು ಧಾನ್ಯದ ಬೆಳೆಗಳು ಹೋದಾಗ ದ್ವಿದಳ ಧಾನ್ಯಗಳು ಯಾವ್ದಾದ್ರು ಬೆಳಿಬೋದು. ಸೊ ಆವಾಗ ನಿಮಗೆ ಬೆಳೆ ಪರಿವರ್ತನೆ ಆಗುತ್ತೆ. ಒಂದು ವರ್ಷಕ್ಕೆ ಒಂದು ಸರಿ ರೋಗಚಕ್ರ ನಿಮಗೆ ಮುರಿದಾದರೆ ಮುಂದಿನ ವರ್ಷಕ್ಕೆ ನೀವು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ಬೋದು. ಸರ್, ಮೇವಲ್ಲೂ ಕೂಡ ವಾರ್ಷಿಕ ಬೆಳೆ ಅಂತ ಇದೆ, ಬಹುವಾರ್ಷಿಕ ಬೆಳೆ ಅಂತಿದೆ, ಅದರಲ್ಲೂ ಏಕದಳ ಇದೆ, ದ್ವಿದಳ ಇದೆ, ಎರಡರಲ್ಲೂ. ಈಗ ರೋಗಗಳು ಏನು ಬರ್ತಾವಲ್ಲ, ಅವು ಒಂದೊಂದು ಬೆಳೆಗೂ ಒಂದೊಂದು ರೀತಿ ಬರ್ತಾವ. ಈಗ ವಾರ್ಷಿಕ ಬೆಳೆಗಳಲ್ಲಿ ಎಂಥ ಸಮಸ್ಯೆ ಇರಲ್ಲ, ತೀರಾ ರೋಗ ಬಂದರೆ ಕತ್ತರಿಸ್ಬಿಟ್ಟು ಮೇವಾಗಿ ಬಳಸ್ಬಿಡ್ಬೋದು. ಈ ಬಹುವಾರ್ಷಿಕ ಬೆಳೆಗಳಲ್ಲಾದರೆ ಹತೋಟಿ ಮಾಡಲೇಬೇಕಾಗತ್ತೆ. ಏನು ಮಾಡ್ಬೋದು ಅಂತೇಳಿ? ಇಲ್ಲ, ನಿಮಗೆ ಇದು ಭಾಳ ಮುಖ್ಯವಾದ ಪ್ರಶ್ನೆ. ಇದು ನಾನು ಈಗ ರೋಗಗಳು ಸಾಮಾನ್ಯವಾಗಿ ಈ ಒಂದು ಜೋಳ, ಹೇಳದಲ್ಲಿ ಏಕದಳ ಧಾನ್ಯಗಳಿರ್ಬೋದು, ಇವೆಲ್ಲ ಬಹುವಾರ್ಷಿಕ ಬೆಳೆಯಲು ರೋಗಗಳ ಬರ್ತವೆ, ಬಟ್ ಕಡಿಮೆ ಪ್ರಮಾಣ. ಬಟ್ ನಾವು ಈಗೇನಾಗಿದೆ ಅಂದರೆ ಔಷಧಿ ಸಿಂಪರಣೆ ತಗೊಳ್ಬೇಕಾಗತ್ತೆ, ಬಟ್ ಇದು ಸೂಕ್ತ ಅಲ್ಲ. ಹಂಗಾಗಿ ಆದಷ್ಟು ನೀವು ರೋಗ ನಿರೋಧಕ ತಳಿಗಳನ್ನು ಉಪಯೋಗಿಸೋದು ಸೂಕ್ತ ಇಂಥ ಒಂದು ಬಹುವಾರ್ಷಿಕ ಬೆಳೆಯಲ್ಲಿ. ಅಲ್ಲ, ಈಗ ನೀವೇ ಮಲ್ಟಿ ಕಟ್ ಸೊರ್ಗಮ್ ಹೇಳ್ತೀರಿ. ಹೌದೌದು, ಅದು ಬಹುವಾಗಿ ಜಮೀನಿನಲ್ಲಿರುವಂತಹ ಬೆಳೆ. ಈಗ ಹುಲ್ಲಿನ ಜಾತಿಯ ಬೆಳೆಗಳು ಕೂಡ ತುಂಬ ವರ್ಷಗಳ ಕಾಲನೇ ಜಮೀನಿನಲ್ಲಿ ನೆಲೆ ಊರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡ್ಬೋದು ಅಂತ ತಮ್ಮ ಸಲಹೆ? ಅಂಥ ಸಂದರ್ಭಗಳಲ್ಲಿ ನೀವು ರೋಗ ನಿರೋಧಕ ತಳಿಗಳು ಅಥವಾ ನೀವು ರೋಗಗಳು ಏನಾದರೂ ಅತಿ ತೀವ್ರತೆ ಬಂತು ಅಂತಂದರೆ ನೀವು ಮತ್ತೆ ಬೆಳೆ ಪರಿವರ್ತನೆಗೆ ಹೋಗ್ಬೇಕಾಗತ್ತೆ. ಯಾಕಂದರೆ ಈಗ ನೀವು ಅದು ವೃದ್ಧಿ ಆಗುತ್ತೆ. ಬಹುವಾರ್ಷಿಕದಲ್ಲಿ ನೀವು ರೋಗ ಹತೋಟಿ ಮಾಡಬೇಕು ಅಂತಂದರೆ ನೀವು ಔಷಧಿಗಳು ಸಿಂಪಡಣೆ ಮಾಡಬೇಕಾಗತ್ತೆ. ಔಷಧಿಗಳು ಸಿಂಪಡಣೆ ಮಾಡೋದಕ್ಕಿಂತ, ಯಾಕಂದರೆ ನೀವು ಈ ಒಂದು ರೋಗಗಳಿಗೆ ನೀವು ಗಿಡಗಳ ಮೇಲೆ ಸಿಂಪಡಣೆ ಮಾಡೋದು ಸೂಕ್ತ ಅಲ್ಲ. ಔಷಧಿಗಳನ್ನ ನೀವು ಈ ಒಂದು ಬರ್ದಂಗೆ ತಡಿಬೇಕು ಅಂತಂದರೆ ಈ ಭೂಮಿಗೆ ಕೊಟ್ಟಿಗೆ ಗೊಬ್ಬರದಕ್ಕೆ ಜೈವಿಕ ಜೀವಾಣು ಸೇರಿಸೋದು, ಬೀಜೋಪಚಾರ ಮಾಡೋದು, ಇದೇ ಭಾಳ ಸೂಕ್ತ ಅಂತ ನನಗನ್ಸುತ್ತೆ. ಬಹುವಾರ್ಷಿಕ ಮೇವಿನ ಮರದ ಬೆಳೆಗಳು ಕೂಡ ಇದ್ದಾವೆ. ಸೊ ಅಲ್ಲಿ ಏನಾದರೂ ರೋಗಗಳ ಬಾಧೆ ಬರಬಹುದಾ, ಅಥವಾ ಮರಗಳಿಗೆ ರೋಗಗಳೇ ಬರೋದಿಲ್ವಾ? ಬರುತ್ತೆ, ಬಟ್ ನಾವು ಅಂಥ ಒಂದು ರೋಗಗಳು ಒಂದು ಮೈನರ್ ಡಿಸೀಸಸ್ ಅಂದರೆ ನಾವು ಕಡಿಮೆ ಪ್ರಮಾಣದಲ್ಲಿ ಬರ್ತದೆ. ಅದಕ್ಕೆ ನಾವು ಯಾಕಂದರೆ ಭಾಳ ಪ್ರಾಮುಖ್ಯತೆ ಕೊಡುವಂಥ ಇದೇನು ಬೇಕಾಗಿಲ್ಲ ಅಂತ ಅನಿಸುತ್ತೆ ಅಲ್ವಾ? ಈಗ ವಾರ್ಷಿಕ ಬೆಳೆಗಳು, ಬಹುವಾರ್ಷಿಕ ಬೆಳೆಗಳು, ಮೇವಿನ ಮರಗಳು ಇವನ್ನೆಲ್ಲ ಜೊತೆಗೂಡಿಸಿ ಬೆಳೆಯೋದ್ರಿಂದ ಏನಾದರೂ ರೋಗದ ಬಾಧೆ ಏನಾದರೂ ಕಡಿಮೆ ಆಗ್ಬೋದಾ? ಅಂದರೆ ವೈವಿಧ್ಯತೆ ದೃಷ್ಟಿಯಿಂದ. ಹೌದು, ವೈವಿಧ್ಯತೆ ದೃಷ್ಟಿಯಿಂದ ನೀವು ಆ ರೀತಿ ಒಟ್ಟಾರೆಯಾಗಿ ನೀವು ಹೇಳ್ದಂಗೆ ಮಾಡಿದಾಗ ಒಂದು ರೋಗದ ಪ್ರಮಾಣ ಕಡಿಮೆ ಆಗೋ ಸಾಧ್ಯತೆ ಇದೆ. ಒಂದು ವೇಳೆ ತುಂಬ ಅನಿವಾರ್ಯ ಆಯಿತು ಅಂತಲೇ ಇಟ್ಕೊಳ್ಳಿ, ರೋಗನ ಹತೋಟಿ ಮಾಡೋದಕ್ಕೆ ಯಾವುದಾದ್ರೂ ಒಂದು ರೋಗನಾಶಕ ಬಳಸಲೇಬೇಕು ಅಂತಾದರೆ ಯಾವುದು ಸೇಫ್ ಫಂಗಿಸೈಡ್, ಅಂದರೆ ಬಹಳ ಸುಲಭವಾಗಿ ಬಳಸಬಹುದಾದಂತಹ ಶಿಲೀಂಧ್ರನಾಶಕ ಯಾವುದೇ ರೀತಿ ಸುಲಭವಾಗಿ ಕಾಸ್ಟ್ ಎಫೆಕ್ಟಿವ್ ಇರ್ತಕ್ಕಂಥದ್ದು ಒಂದು ನಿಮಗೆ ತಮಗೆ ಗೊತ್ತಿರಬೇಕು, ಬ್ಯಾವಿಸ್ಟಿನ್, ಕಾರ್ಬೆಂಡಾಜಿಮ್ ಅಂತ ಬ್ಯಾವಿಸ್ಟಿನ್ ಅಂತ ಒಂದಿದೆ. ಎರಡನೇದು ಮ್ಯಾಂಕೋಸೆಬ್ ಅಂತ. ಈಗ ಕಡಿಮೆ ಕಾಸ್ಟ್ನಲ್ಲಿ ಪ್ರೊಪಿಕೊನೋಜೋಲ್ ಅಂತ. 3 ಔಷಧಿಗಳ ಬಳಸ್ಬೋದು. ಸೇಫ್ ಪೀರಿಯಡ್ ಎಷ್ಟು ಸರ್ ಇವಕ್ಕೆಲ್ಲ? ಸೇಫ್ ಪೀರಿಯಡ್ ನೀವು ಈಗ ಬಳಸಿದ ಒಂದು 20-25 ದಿನಗಳು ನೀವು ಹಸುಗೆ ಮೇವಾಗಿ ಕೊಡಬಾರ್ದು, ಅದನ್ನು ಬಳಸಬಾರ್ದು. ಓಕೆ. ಈ ಬೋರ್ಡೋ ದ್ರಾವಣನ ಸಾಮಾನ್ಯವಾಗಿ ರೋಗವನ್ನು ಹತೋಟಿ ಮಾಡೋದಕ್ಕೆ ಬಳಸ್ತಾರೆ. ನೀರಿನಲ್ಲಿ ಕರಗುವಂತಹ ಗಂಧಕನೂ ಕೂಡ ಎಷ್ಟೋ ಸಂದರ್ಭದಲ್ಲಿ ರೋಗ ನಿರ್ವಹಣೆಗೆ ಬಳಸ್ತಾರೆ. ಆದರೆ ಇವೆರಡೂ ಕೂಡ ಪೋಷಕಾಂಶ ಯುಕ್ತವಾದಂಥವು. ಇವನ್ನೇನಾದರೂ ಬಳಸ್ಬೋದೇ? ಇದು ನಾವು ಬೋರ್ಡೋ ದ್ರಾವಣ ಏನು ಬಳಸೋಂಥ ನೆಸಿಟಿ ಇದಕ್ಕೆ ಬೇಕಾಗಿಲ್ಲ ಸರ್. ಬೇಕಾಗಲ್ಲ, ಅಂಥ ರೋಗ ಯಾವುದು ಬರಲ್ಲ ಇದಕ್ಕೆ. ಗಂಧಕ ಪೌಡ್ರಿ ಮಿಲ್ಡ್ಯೂ ಅಂತ ಬರುತ್ತೆ. ನೀವು ಈ ಕೆಮಿಕಲ್ ಪೌಡ್ರಿ ಮಿಲ್ಡ್ಯೂಗೆ ಈಗ ಕೆಲವೊಂದು ಟೈಮು ಈ ಹುಳಿ ಮಜ್ಜಿಗೆ ಅಂತ ಹೇಳ್ತೀವಿ ನೈಸರ್ಗಿಕವಾಗಿ, ಅದನ್ನು ಸಿಂಪಡಣೆ ಮಾಡಿದ್ರೂ ಆಗುತ್ತೆ. ಬಟ್ ನೈಸರ್ಗಿಕವಾಗಿ ಅವೆಲ್ಲ ನಾವು ಇನ್ನೂ ಪ್ರಯೋಗ ಹಂತದಲ್ಲಿದ್ದಾವೆ ಎಲ್ಲ. ಸೊ ಹಂಗಾಗಿ ಅದನ್ನು ಒಂದು ಕೇಳೋಣ ಅಂತಿದ್ದೆ ಡಾಕ್ಟ್ರೆ. ಈಗ ಸ್ವಾಭಾವಿಕವಾಗಿ ಒಂದಷ್ಟು ಸಾವಯವ ಪರಿಹಾರಗಳನ್ನು ರೈತರು ಹುಡುಕೋತಾರೆ. ಅಂದರೆ ತಾವೇ ಹೇಳಿದ ಹಾಗೆ ಹುಳಿ ಮಜ್ಜಿಗೆ ಇರ್ಬೋದು, ಅಥವಾ ಗೋಮೂತ್ರ ಇರ್ಬೋದು, ಅಥವಾ ಈ ಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಇಂಥವನ್ನೆಲ್ಲ ಪೇಸ್ಟ್ ಮಾಡಿ ಸಿಂಪರಣೆ ಮಾಡೋದಿರ್ಬೋದು. ಸೊ ಈ ಥರದವನ್ನೇನಾದರೂ ಬಳಕೆ ಮಾಡ್ಕೋಬೋದಾ, ಪ್ರಯೋಗ ಮಾಡ್ಬೋದಾ? ನೀವು ಬೇವಿನ ಒಂದು ನೀಮ್ ಆಯಿಲ್ ಅಂತ ಹೇಳ್ತೀವಿ, ಬೇವಿನ ಆಯಿಲ್ ನಿಮಗೆ ಕಮರ್ಷಿಯಲ್ ಮಾರ್ಕೆಟಲ್ಲಿ ಸಿಗುತ್ತೆ. ಅದನ್ನು ಸಿಂಪರಣೆ ಮಾಡ್ಬೋದು. ಏನಾದರೂ ರೋಗ ಮತ್ತು ಕೀಟ ಎರಡಕ್ಕೂ ಹತೋಟಿ ಆಗುತ್ತೆ. ಬಟ್ ಕಡಿಮೆ ಪ್ರಮಾಣದಲ್ಲಿ ಇದು ನಾವು ಒಂದು ಪ್ರಯೋಗಗಳಾಗಿರೋದ್ರಿಂದ ನಾವು ರೆಕಮೆಂಡೇಶನ್ ಕೊಡ್ತಾ ಇಲ್ಲ, ಜನರಲ್ ರೆಕಮೆಂಡೇಶನ್ ಇದೆ, ಅದು ಮಾಡ್ಬೋದು ಅಂತ. ಓಕೆ.
ನಿಮ್ಮಲ್ಲಿ ಒಂದು ಮೇವಿನ ಬೆಳೆಯ ತಾಕನ್ನೇ ತಾವು ಇಟ್ಕೊಂಡಿದ್ದೀರಿ ಅಲ್ವಾ? ತಾಕಿನ ಬಗ್ಗೆ ಹೇಳಿ ಸರ್ ಒಂದು ಸ್ವಲ್ಪ, ಅದರ ವಿಶೇಷತೆಗಳ ಬಗ್ಗೆ. ಮೇವಿನ ತಾಕಿನ ಬಗ್ಗೆ ಹೇಳೋದಾದರೆ ಇಡೀ ನಮ್ಮ ಭಾರತ ದೇಶದಲ್ಲಿ ಇಡೀ ನಮ್ಮ ಆಲ್ ಇಂಡಿಯಾ ಕೋಆರ್ಡಿನೇಟ್ ರಿಸರ್ಚ್ ಪ್ರಾಜೆಕ್ಟ್ ಅಂತೀವಿ, ಸಂಶೋಧನೆ ವಿಭಾಗದಲ್ಲಿ ನಮ್ಮ ಒಂದು ಏನು ಮೇವಿನ ಡೆಮಾನ್ಸ್ಟ್ರೇಷನ್ ಬ್ಲಾಕ್ ಅಂತೀವಿ, ಅದು ಇಡೀ ಪ್ರಸಿದ್ಧಿಯಲ್ಲಿದೆ. ಯಾಕಂದರೆ ಪ್ರತಿಯೊಂದು ಎಲ್ಲ ತಳಿಗಳು ಒಂದೇ ಜಾಗದಲ್ಲಿ ನಿಮಗೆ ಎಲ್ಲ ತಳಿಗಳ ಎಲ್ಲ ಒಂದು ಮೇವಿನ ಬೆಳೆಗಳ ತಾಕುಗಳು ನಿಮಗೆ ಡೆಮೋ ರೂಪದಲ್ಲಿ ನಿಮಗೆ ಒಂದೇ VC ಫಾರಂ ಮಂಡ್ಯದಲ್ಲಿ ತಾವು ಬಂದು ನೋಡ್ಬೋದು. ಎಲ್ಲ ತಳಿಗಳ ಏನು ನಾವು ಈಗ ಈ ರೋಗ ನಿರೋಧಕ ತಳಿಗಳ ಬಗ್ಗೆ ಹೇಳಿದೆ, ಇವೆಲ್ಲ ಅಲ್ಲಿ ನಿಮಗೆ ಕೃಷಿ ಮೇಳದಲ್ಲೂ ಸಹಿತ ಪ್ರತಿ ವರ್ಷ ಥ್ರೂಔಟ್ ದಿ ಇಯರಲ್ಲಿ ನೀವು ಬಂದು ಎನಿ ಟೈಮ್ ಯಾವಾಗಾದರೂ ಬಂದು ತಾವು ನೋಡಿ ವಿಸಿಟ್ ಮಾಡಿ ನೀವು ಇದನ್ನು ಪಡಿಬಹುದು ಮಾಹಿತಿನ. ನಿಮ್ಮ ಮೇವು ಅಭಿವೃದ್ಧಿ ವಿಭಾಗದ ಬಗ್ಗೆ ಹೇಳಿ ಸರ್, ಅದರ ಕೆಲಸ ಏನು, ಅಲ್ಲಿ ತಾವೇನೇನು ಕಾರ್ಯಚಟುವಟಿಕೆ ಮಾಡ್ತೀರಿ? ಓಕೆ, ಮೇವು ಅಭಿವೃದ್ಧಿ ವಿಭಾಗ ಅಂದರೆ ತಾವು ನಮಗೆ ಆಲ್ ಇಂಡಿಯಾ ಕೋಆರ್ಡಿನೇಟ್ ರಿಸರ್ಚ್ ಪ್ರಾಜೆಕ್ಟ್ ಆನ್ ಫಾಡರ್ ಕ್ರಾಪ್ಸ್ ಅಂತ ಮೇವು ವಿಭಾಗ, ಇಲ್ಲಿ ನಮಗೆ ದೇಶದ ಮೂಲೆ ಮೂಲೆಯಿಂದ ಈ ಒಂದು ತಳಿಗಳನ್ನು ನಮಗೆ ಕಳಿಸ್ಕೊಟ್ಟು ಆ ತಳಿಗಳ ಒಂದು ಇಳುವರಿ ಪ್ರಮಾಣನ ನಾವು ಪರೀಕ್ಷೆ ಮಾಡಬೇಕು. ಅದೇ ರೀತಿ ರೋಗ ರುಜಿನಗಳನ್ನು ಪರೀಕ್ಷೆ ಮಾಡಬೇಕು. ಈ ವಿಭಾಗದಲ್ಲಿ ಒಬ್ಬ ಬೇಸಾಯಶಾಸ್ತ್ರ ವಿಜ್ಞಾನಿ, ಕೀಟ ವಿಜ್ಞಾನಿ, ರೋಗಶಾಸ್ತ್ರ ವಿಜ್ಞಾನಿ, ಈ ರೀತಿ ಒಂದು ಆ ಸಂಬಂಧಪಟ್ಟ ಸಂಶೋಧನೆ ಸುಮಾರು 20-25 ವರ್ಷಗಳಿಂದ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ತಳಿಗಳ ಒಂದು ಮಾಡ್ರೇಟ್ಲಿ ಟಾಲರೆಂಟ್ ಅಂದರೆ ರೋಗ ನಿರೋಧಕ ತಳಿಗಳನ್ನು ಕಂಡುಹಿಡಿದೀವಿ. ಅದೇ ರೀತಿ ಇದಕ್ಕೆ ತಮಗೆ ಗೊತ್ತಿರಬೇಕು, ಈ ವಿಭಾಗದಲ್ಲಿ ಮುಖ್ಯಸ್ಥರಾಗಿ ಡಾಕ್ಟರ್ B ಶೇಖರ್ ಅಂತ ಸುಮಾರು 20-25 ವರ್ಷದ ಕೆಲಸ ಮಾಡ್ತಾ ಇದ್ದಾರೆ. ಈಗ ಒಳ್ಳೆ ತಳಿಗಳು ಭಾಳ ಪ್ರಸಿದ್ಧಿಯಲ್ಲಿದೆ. ಈಗ ಮುಂದಿನ ದಿನದಲ್ಲಿ ಏನಾದರೂ ವಿಶೇಷವಾದ ತಳಿಗಳು ಬರೋ ಸಾಧ್ಯತೆಗಳಿದೆಯಾ? ವಿಶೇಷವಾದ ಮೇವಿನ ಬೆಳೆಗಳನ್ನೇನಾದರೂ ತಾವು ಇಂಟ್ರೊಡ್ಯೂಸ್ ಮಾಡೋ ಸಾಧ್ಯತೆ ಇದೆಯಾ? ಹೇಗೆ? ಹೌದು, ಈಗ ಇದರ ಬಗ್ಗೆ ಸಂಶೋಧನೆ ನಡೀತಾ ಇದೆ. ನೀವು ಈಗ ನೋಡ್ದಂಗೆ ರೋಗಗಳ ರುಜಿನಗಳು ಮುಂಚೆ ಮೇವಿನ ಬೆಳೆ ಅಂದರೆ ರೋಗ ಅನ್ನೋ ಮಾತಿರಲಿಲ್ಲ. ಈಗ ರೋಗಗಳು ಜಾಸ್ತಿ ಆಗ್ತಾ ಇದ್ದಾವೆ. ಬಿಕಾಸ್ ಆಫ್ ನಾವು ಏನು ವೈವಿಧ್ಯತೆ, ನಾವು ಏನು ಎಲ್ಲ ತಳಿಗಳು ಬೇರೆ ಪ್ರದೇಶದಿಂದ ಬರ್ತವೆ, ಇಲ್ಲಿ ಹೊಂದ್ಕೋಬೇಕು, ಅದರ ಪರೀಕ್ಷೆ ನಡೀತಾ ಇರ್ತದೆ. ಅದೇ ರೀತಿ ವಾತಾವರಣದಲ್ಲಿ ವ್ಯತ್ಯಾಸ ಆಗ್ತಾಯಿದೆ. ಸೊ ಹಂಗಾಗಿ ಈ ರೋಗ ಜಾಸ್ತಿ ಆಗಿರೋದ್ರಿಂದ ನಾವು ಈ ಒಂದು ತಳಿಗಳನ್ನು ರೋಗ ರುಜಿನಗಳಿಗೆ ಒಳಪಡಿಸಿ ಇದರಲ್ಲಿ ಯಾವುದು ಶಕ್ತಿಯುತವಾಗಿ ನಿರೋಧಕತೆ ಹೊಂದಿರತಕ್ಕಂಥ ತಳಿಗಳನ್ನು ಬಿಡುಗಡೆ ಮಾಡೋ ನಿಟ್ಟಿನಲ್ಲಿ ಬಹಳ ಸಂಶೋಧನೆ ನಡೀತಾ ಇದೆ. ಆತ್ಮೀಯ ಕೇಳುಗರೆ, ಇದೇ ತಿಂಗಳ 19ರಂದು ಬುಧವಾರ ಬೆಳಗ್ಗೆ 10 ಗಂಟೆಗೆ ರೇಷ್ಮೆ ಐಸಿರಿ ಬಾನುಲಿ ಸರಣಿಯ ಮುಕ್ತ ಪರೀಕ್ಷೆ ಹಾಗೂ ಸಮಾರೋಪ ಸಮಾರಂಭ ಏರ್ಪಾಡಾಗಿದೆ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ಈ ಕಾರ್ಯಕ್ರಮ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ಆವರಣದಲ್ಲಿ ನಡೆಯಲಿದೆ. ರೇಷ್ಮೆ ಐಸಿರಿ ಬಾನುಲಿ ಸರಣಿಯ ಕೇಳುಗರು ಹಾಗೂ ಆಸಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಗಮನಿಸಿ, ಈ ತಿಂಗಳ 19ರಂದು ಬುಧವಾರ ಬೆಳಗ್ಗೆ 10 ಗಂಟೆಗೆ ರೇಷ್ಮೆ ಐಸಿರಿ ಬಾನುಲಿ ಸರಣಿಯ ಮುಕ್ತ ಪರೀಕ್ಷೆ ಹಾಗೂ ಸಮಾರೋಪ ಸಮಾರಂಭ ಮೈಸೂರಿನ CSRTI ಸಂಸ್ಥೆ ಆವರಣದಲ್ಲಿ ನಡೆಯಲಿದೆ. ಹಿಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನದಾರದ ಗೂಡನ್ನು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ಬನ್ನಿ, ಭಾಗವಹಿಸಿ. ಹಸಿರು ಹೊನ್ನಿದು ಮಣ್ಣಲ್ಲಿ ಬೆಳೆಯುವ ಬಂಗಾರ. ಬಹುಮಾನ ಗೆಲ್ಲಿ. ತಾಂತ್ರಿಕ ಜ್ಞಾನ ನಿಮ್ಮದಾಗಿಸಿಕೊಳ್ಳಿ. ಹೊಸ ಮೇವಿನ ಬೆಳೆ ಏನಾದರೂ ಪರಿಚಯಿಸ್ತಾ ಇದ್ದೀರಾ? ಏನಾದರೂ ಹೊಸದೇನಾದರೂ ನಡೀತಾ ಇದೆಯಾ? ಅಥವಾ ಹೊಸ ತಳಿಗಳನ್ನೇನಾದರೂ ತಾವು ಪ್ರಯೋಗಕ್ಕೆ ಇದು ಮಾಡ್ತಾ ಇದ್ದೀರಾ? ನಡೀತಾ ಇದೆಯಾ ಪ್ರಯೋಗಗಳು? ಹೇಗೆ? ಅದು ನಿರಂತರ ಹೊಸ ಪ್ರಯೋಗದ ತಳಿಗಳು ನಡೀತಾ ಇದ್ದಾವೆ. ಈಗ ಅದ್ರ ಬಗ್ಗೆ ಮಾಹಿತಿ ತಮಗೆ ಡಾಕ್ಟರ್ ಮಹಾದೇವ್ ಅಂತ ನಿಮ್ಗೆ ಗೊತ್ತಿರಬೇಕು, ಅವರು ಫಾಡರ್ ಇದರಲ್ಲಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಡಾಕ್ಟರ್ B ಶೇಖರ್ ಅಂತ ಅವರು ರೋಗ ನಿರೋಧಕ ತಳಿಗಳ ಬಗ್ಗೆ ಏನಾದರೂ ನಡೀತಾ ಇದೆಯಾ? ಹೌದೌದು. ಈಗ ತಮಗೇನು ಹೇಳಿದೆ, ಈಗ ಒಂದು ಫಾಡರ್ ಕೌಪಿ ಅಂದರೆ ಮೇವಿನ ಒಂದು ಅಲಸಂದೆಯಲ್ಲಿ MFC 09-3 ಇದು ಸಂಶೋಧನೆ ನಡೆದು ನಾವು ಪರೀಕ್ಷೆ ಮಾಡಿ ಈ ರೋಗ ನಿರೋಧಕತೆ ಹೊಂದಿದೆ ಅಂತ ಹೇಳ್ಬಿಟ್ಟು ನಾವು ದೃಢೀಕರಣ ಮಾಡಿದ್ದೀವಿ. ಅದೇ ರೀತಿ ಹೈಬ್ರಿಡ್ ನೇಪಿಯರ್ ಬೆಳೆಯಲ್ಲಿ BNH 10 ಇದು ಇಳುವರಿ ಜಾಸ್ತಿ ಇರೋದಲ್ಲದೆ ನಿಮಗೆ ರೋಗಗಳು ಸಹಿತ ತಡೆಯುವಂಥ ಶಕ್ತಿಯನ್ನು ಹೊಂದಿದೆ. ಇವನ್ನ ನಾವು ಸಂಶೋಧನೆ ಮಾಡಿ ಒಂದು 3-4 ವರ್ಷ ಸಂಶೋಧನೆಗೆ ಒಳಪಡಿಸಿ ನಾವು ರೋಗಶಾಸ್ತ್ರಜ್ಞರ ನಾನೇ ಇದನ್ನು ನಮ್ಮ ಸಂಶೋಧನೆ ದೃಢೀಕರಿಸ ಮಾಡಿ ನಾವು ಬಿಟ್ಟಿದ್ದೀವಿ. ಅದೇ ರೀತಿ ಮುಂದಕ್ಕೂ ಸಹಿತ ಇದರ ಬಗ್ಗೆ ಭಾಳ ಸಂಶೋಧನೆ ನಡೆಯುತ್ತೆ.
ಅದೇ ಮುಂದಿನ ದಿನದಲ್ಲಿ ಮೇವನ್ನು ಬೆಳೆಯೋದ್ರ ಬಗ್ಗೆ ಆಸಕ್ತಿ ಇರೋರು ನಿಮ್ಮ ತಾಕನ್ನು ನೋಡ್ಬೋದು, ನಿಮ್ಮ ವಿಭಾಗವನ್ನು ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು. ಹೌದು ಸರ್. ಈಗ ಸದ್ಯಕ್ಕೆ ಅವರು ನಿಮ್ಮನ್ನೇ ನೇರವಾಗಿ ಮಾತಾಡಿಸ್ಬೇಕು ಅಂತಾದರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಡಾಕ್ಟರ್ ಮಲ್ಲಿಕಾರ್ಜುನ್ ಅವರೇ? ಹಾಂ ಸರ್, ಹೇಳ್ತೀನಿ. ನನ್ನ ಮೊಬೈಲ್ ಸಂಖ್ಯೆ 998666002221. ಇನ್ನೊಮ್ಮೆ ಹೇಳ್ತೀರಾ? 998666002221. ಇನ್ನೂ ಒಂದು ಸರಿ ಹೇಳ್ಬಿಡಿ ಡಾಕ್ಟ್ರೆ. 998666002221. ಒಳ್ಳೆಯದು ಡಾಕ್ಟರ್ ಮಲ್ಲಿಕಾರ್ಜುನ್ ಅವರೇ, ಇದುವರೆಗೂ ಮೇವು ಬೆಳೆಗಳ ರೋಗ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಮೇವು ಮೆಲುಕು. ಮೈ ಒಟ್ಟಿ ಕಣ್ತೆರೆದು ಆನಂದಿಸು, ಇದ ಕೊಟ್ಟ ದೇವರಿಗೆ ನೀ ವಂದಿಸು. ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎನ್ ಮಲ್ಲಿಕಾರ್ಜುನ್ ಅವರೊಂದಿಗೆ ಮೇವಿನ ಬೆಳೆಗಳ ರೋಗ ನಿರ್ವಹಣೆಯನ್ನು ಕುರಿತ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಮೇವಿನ ಬೆಳೆಗಳ ಕೀಟ ನಿರ್ವಹಣೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಮೇವು ಅಭಿವೃದ್ಧಿ ವಿಭಾಗದ ತಾಂತ್ರಿಕ ಅಧಿಕಾರಿ ಡಾಕ್ಟರ್ ನಾಗೇಶ್ ಚಿಕ್ಕರೂಗಿ ಅವರೊಂದಿಗೆ ಸಂದರ್ಶನವಿದೆ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ. ಎಷ್ಟೊಂದು ಸೌಂದರ್ಯವಿಲ್ಲಿದೆ, ಎಷ್ಟೊಂದು ಆನಂದವಿಲ್ಲಿದೆ. ಸಂಕಲನ ಆರ್ ಲೋಕೇಶ್ವರಿ. ನಿರ್ಮಾಣ ಎನ್ ಕೇಶವಮೂರ್ತಿ. ಮೈ ಒಟ್ಟಿ ಕಣ್ಣು